ಇಷ್ಟು ಸಾಲಲ್ಲಿ ಗಿಳಿದು ಮಾಡಬೇಕು, ಇಷ್ಟು ಈ ಗೊಬ್ಬರ ಇದು ಹಾಕಬೇಕು, ಬೆಳಗ್ಗೆ ಯೂರಿಯಾ ಹಾಕಬೇಕು, ಸಾಯಂಕಾಲ DAP ಹಾಕಬೇಕು, ರಾತ್ರಿಗೆ ಇದು ಹಾಕಬೇಕು ಅಂತ ಹೇಳ್ಕೊಟ್ಬಿಟ್ಟಿದ್ರೆ ನಿಮಗೆ ತೆಪ್ಪೆ ಗೊಬ್ಬರಕ್ಕ ಹಾಗೆಲ್ಲ ಬೆಳೆಯೋಕ್ಕಾಗಲ್ಲ. ಇಲ್ಲ ನಾನೆಲ್ಲ ಓದಿನಪ್ಪ, ನಾನು ಡಿಗ್ರಿ ಮುಗಿಸಿದ್ದೀನಿ ಅದರಲ್ಲಿ, ಹೀಗೆ ಬೆಳಿಬೇಕು ಅಪ್ಪ. ಬೇರೆ ವಿಧಾನಗಳಿದೆ, ಹೌದು, ಪರ್ಯಾಯಗಳಿದೆ, ತುಂಬ ಇದ್ದಾವೆ. ನಿನಗೆ ಬಿಟ್ಟಿದ್ದು ಹಂಪ್ ಕೆಟ್ಟದಲ್ಲ, ಅದನ್ನು ನೀನು ಹೆಂಗೆ ಉಪಯೋಗಿಸ್ತೀಯ ಅನ್ನೋದು ನಿನಗೆ ಡಿಪೆಂಡ್ ಆಗುತ್ತೆ. ಇವಾಗ ನಿಂದು 2 ಕೋಟಿ ರೂಪಾಯಿ ಗಾಡಿ, ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿ ಇದೆ, ನಿನ್ನ ಗಾಡಿ ಟಚ್ ಆಗುತ್ತೆ, ಹಂಪ್ ಸರಿ ಇಲ್ಲ ಅಂತೀಯ. ಅವತ್ತಿನ ನನ್ನ ಆರ್ಥಿಕ ಪರಿಸ್ಥಿತಿನೂ ಅಷ್ಟಿದಾಗಿಲ್ಲ. ನಾನು ಸುಮಾರು ಡಾಕ್ಟ್ರುಗಳು, ಹಾಸ್ಪಿಟಲೆಲ್ಲ ಓಡಾಡಿದೆ, ಹುಡುಕಾಡಿದೆ. ಸೊ ಕೆಲವರು ಸಜೆಷನ್ ಕೊಟ್ಟರು, ನನಗೆ ಇದು ಟೆಂಡನ್ ಗ್ರಾಫ್ಟಿಂಗ್ ಮಾಡಬೇಕು, ಬೋನ್ ಮ್ಯಾರೋ ಸರ್ಜರಿ ಮಾಡಬೇಕು, ಈ ಜಾಯಿಂಟ್ ಆದ್ದರಿಂದ ಬೋನ್ ಮ್ಯಾರೋ ಸರ್ಜರಿ ಮಾಡಬೇಕು, ಮತ್ತು ಪ್ಲಾಸ್ಟಿಕ್ ಸರ್ಜರಿ ಮಾಡಬೇಕು, ಅವಾಗ ನಿಮ್ಮ ಬೆರಳನ್ನು ಉಳಿಸ್ಬೋದು ಅಂದರು. ಎಷ್ಟಾಗ್ಬೋದು? ಒಂದು 2 ಲಕ್ಷ ಆಗ್ಬೋದು. 2 ಲಕ್ಷ ಅವತ್ತು ಆಲ್ರೆಡಿ ICUಗೆ 4 ಲಕ್ಷದವರೆಗೂ ಖರ್ಚು ಮಾಡಿದೆ. ಅದೇ ಕಾನ್ಸೆಪ್ಟು, ಪ್ರಾಣಿಕ್ ಹೀಲಿಂಗು ಅದೇ ಕಾನ್ಸೆಪ್ಟು. ರೇಖಿನಲ್ಲಿ ಏನು ಅಂತಂದರೆ ಯು ಗಿವ್ ಎನರ್ಜಿ. ಇವಾಗ ನೀನು ಮಹಾನ್ ಶಕ್ತಿಶಾಲಿ ಅಲ್ಲ, ಸೊ ಯು ಟೇಕ್ ಇಟ್ ಫ್ರಮ್ ಸುಪ್ರೀಮ್ ಸೋಲ್. ಬೇಸಿಕಲಿ ಇದು ಹೇಗೆ ಅಂತಂದರೆ, ನಾನು ಭಗವಂತನಲ್ಲಿ ಶಕ್ತಿ ಕೇಳ್ಕೊಳ್ತೀನಿ, ಭಗವಂತ ನನಗೆ ಶಕ್ತಿ ಕೊಡು ನನ್ನ ಬೆರಳು ಸರಿ ಮಾಡೋಕ್ಕೆ. ಸೊ ಯು ಫೀಲ್ ದಟ್ ಯು ಆರ್ ಗೆಟಿಂಗ್ ಸಮ್ ಎನರ್ಜಿ. ಐ ಆಮ್ ನ್ಯೂ 2025 ರಾಮಾನುಜ. ಹೌದು, 2024 ರಾಮಾನುಜ ಇಲ್ಲ. ಯಾಕೆಂದರೆ ನನ್ನ ದೇಹದಲ್ಲಿ ಎಷ್ಟೋ ಜೀವಕೋಶಗಳು, ಹಳೆಯ ಜೀವಕೋಶ, ಹೋದ ವರ್ಷ ಜೀವಕೋಶ ಸತ್ತೋಗಿ ಹೊಸ ಜೀವಕೋಶ ಹುಟ್ಟಿದೆ. ಹೌದು ಹೌದು, ನಮ್ಮ ಚರ್ಮ ಎಲ್ಲನೂ, ನ್ಯೂರ ನರ್ವಸ್ ಟಿಶ್ಯೂಸು, ಮಸಲ್ ಟಿಶ್ಯೂಸು, ಸ್ಕಿನ್ ಟಿಶ್ಯೂಸು, ಬೋನ್ ಟಿಶ್ಯೂಸು ಎಲ್ಲನೂ ಹೊಸ ಹುಟ್ಟತಾನೆ ಇರುತ್ತೆ. ಒನ್ ಮೋರ್ ಥಿಂಗ್, ಸರ್ವೈವಲ್ ರೇಟ್ ಇನ್ ಸ್ನೇಕ್ಸ್ ಆರ್ ಜಸ್ಟ್ 1%. ಅಂದರೆ 100 ಹಾವು ಹುಟ್ಟಿದ್ರೆ ಒಂದೇ ಒಂದು ಹಾವು ತನ್ನ ಮೊದಲನೇ ಬರ್ತ್ಡೇ ಸೆಲೆಬ್ರೇಟ್ ಮಾಡೋದು. ಅಷ್ಟು ಓಡಿಸಾಯಿಸಿರ್ತೀರಿ. ಯಾಕಂದರೆ ಅದು ಹುಟ್ಟಿದಾಗ ಒಂದು ಹುಳ ಇದ್ದಂಗೆ ಇರುತ್ತೆ, ಕಪ್ಪೆನೇ ತಿನ್ಬಿಟ್ಟಿರುತ್ತೆ ಹುಳ. ಅದನ್ನು ಚಿಕ್ಕದಾಗ ಕಪ್ಪೆ ಹಾವನ್ನು ತಿನ್ನುತ್ತೆ, ದೊಡ್ಡದಾದ್ಮೇಲೆ ಹಾವು ಕಪ್ಪೆನ ತಿನ್ನುತ್ತೆ. ರಿವೆಂಜ್ ಅಲ್ಲ, ಅದು ಗೊತ್ತಿಲ್ಲ, ನೆನಪೇ ಇಲ್ಲ. ಸೊ ಅಲ್ಲ, ಹುಟ್ಟಿದಾಗ ಎಷ್ಟಿರುತ್ತೆ? ಒಂದು ಎರೆ ಹುಳ ಇದ್ದಂಗೆ ಇರುತ್ತೆ ಅಷ್ಟೇನಾ? ಜಾತಿ, ಯಾವ್ಯಾವ ಜಾತಿ ಅನ್ನೋದ್ರ ಮೇಲೆ. ಇವಾಗ ಬ್ರಾಹ್ಮಿನಿ ಬ್ಲೈಂಡ್ ಸ್ನೇಕ್ ಅಂತೀವಿ, ಬಳೆ ಹುಳ ಅಂತೀವಿ, ಅದು ಹಾವು. ಅದನ್ನ ಇಂಗ್ಲೀಷ್ನಲ್ಲಿ ಬ್ರಾಹ್ಮಿನಿ ಬ್ಲೈಂಡ್ ಸ್ನೇಕ್ ಅಂತೀವಿ. ಅದು ಇರೋದೇ ಎರೆ ಹುಳದ ಸೈಜು, ಒಂದು ಸಣ್ಣ ರೀಫಿಲ್ ಅಷ್ಟು ದಪ್ಪ, ಒಂದು ಇಷ್ಟುದ್ದ ಇರುತ್ತೆ, ಫುಲ್ಲಿ ಗ್ರೋನ್ ಅಡಲ್ಟ್. ಅದೇ ಅಷ್ಟುದ್ದ ಇರೋವಾಗ ಇನ್ನು ಕೆಲವು ಏನಕ್ಕೋ, ಸೊ ಇನ್ನು ಕೆಲವು ಹಾವುಗಳು ತುಂಬ ದೊಡ್ಡದಾಗಿ ಬೆಳೆದ್ರು, ಹುಟ್ಟಿದಾಗ ತುಂಬ ಚಿಕ್ಕದಾಗಿರುತ್ತೆ. ಅದು ದೊಡ್ಡದಾದ್ಮೇಲೆ ತಾನು ರಕ್ಷಣೆ ಮಾಡಿ, ಚಿಕ್ಕದಾಗಿದ್ದಾಗ ಕಪ್ಪೆಗೆ ಒಂದು ಇಷ್ಟುದ ಹುಳದ ಥರ ಕಾಣಿಸುತ್ತೆ, ಲಬಕ್ಕಂದು ಬಾಯಿ ಹಾಕೊಂಡು ತಿನ್ಬಿಡುತ್ತೆ. ದೊಡ್ಡದಾದ್ಮೇಲೆ ಅದು ಹಾವನ್ನು ತಿನ್ನೋಷ್ಟು ಸಾಮರ್ಥ್ಯ ಬೆಳೆದ್ರು. ಅಂದರೆ 100 ಹಾವಿನ ಮರಿಗಳು ಹುಟ್ಟಿದ್ರೆ ಒಂದೇ ಒಂದಷ್ಟೇ ತನ್ನ ಮೊದಲನೇ ವರ್ಷದ ಬರ್ತ್ಡೇ ಸೆಲೆಬ್ರೇಟ್ ಮಾಡೋದು ಅನ್ನೋ ಥರ. ಎಷ್ಟು ವರ್ಷ ಬದುಕಿರುತ್ತೆ ಅನ್ನೋದು ಮ್ಯಾಟ್ರೇ ಆಗಲ್ಲ ಬಿಡಿ. ಫಸ್ಟ್ ಆಫ್ ಆಲ್ ಆಯಸ್ಸು ಎಷ್ಟು ವರ್ಷ ಅಂತ ಕೇಳೋದು ತಪ್ಪು. ನಾನು ಅದಕ್ಕೆ ಹೇಳ್ತೀನಿ, ಯಾರಾದರೂ ಹಾವಿನ ಆಯಸ್ಸು ಎಷ್ಟು ಅಂದರೆ ಮನುಷ್ಯನ ಕಣ್ಣಿಗೆ ಬೀಳೋವರೆಗೂ ಅಷ್ಟೇ. ಇಷ್ಟುದ್ದ ಇದ್ರೂ ಹೊಡೆದಾಕ್ತೀರಿ, ಇಷ್ಟುದ್ದ ಇದ್ರೂ ಹೊಡೆದಾಕ್ತೀರಿ, ಇಷ್ಟುದ್ದ ಇದ್ರೂ ಹೊಡೆದಾಕ್ತೀರಿ. ಸೊ ಎಷ್ಟುದ್ದ ಇದ್ರು, ಎಷ್ಟು ದೊಡ್ಡದಾಗಿದ್ರು, ಯಾವ ಜಾತಿ ಆದರೂ ಹೊಡೆದಾಕ್ತೀರಿ. ಯಾಕಂತಂದರೆ ನಿಮಗೆ ಭಯ ಎಷ್ಟಿದೆ ಅಂದರೆ ಅದು ಯಾವ ಜಾತಿ, ಅದಕ್ಕೆ ವಿಷ ಇದೆಯಾ, ಅದಕ್ಕೆ ವಿಷ ಇಲ್ವಾ, ಅದು ಕಚ್ಚಿದ್ರೆ ಏನಾದರೂ ಆಗುತ್ತಾ ಅನ್ನೋ ತಿಳ್ಕೊಳ್ಳೋ ಪ್ರಯತ್ನಕ್ಕೆ ಹೋಗಲ್ಲ. ಯಾಕಂತಂದರೆ ಇದು ಹೇಗಾಗುತ್ತೆ ಅಂದರೆ, ನಮ್ಮಲ್ಲಿ ಭಯ ಚಿಕ್ಕನಿಂದ ಹುಟ್ಟಿಸ್ಬಿಟ್ಟಿರ್ತಾರೆ. ಇದು ಅಲ್ಲಿ ಹೋಗ್ಬೇಡ ಹಾವಿದೆ, ಹಾವು ಕೆಡ್ತಾ ಒಳ್ಳೇದು ಅಂತ ಗೊತ್ತಿಲ್ಲ, ಅಲ್ಲಿ ಹೋಗ್ಬೇಡ ಹಾವಿದೆ ಅಂತ ಅವ್ರ ಎಕ್ಸ್ಪ್ರೆಷನ್ ನೋಡ್ಬಿಟ್ರೆ ಏನೋ ಹಾವು ಅಂದರೆ ಒಂದು ಮೃತ್ಯು, ಮೃತ್ಯುಗೆ ಪರ್ಯಾಯ ಈಸ್ ಹಾವು ಅಂತ ಅನ್ನೋದೇ ತಲೆಯಲ್ಲಿ ತುಂಬಿಡುತ್ತೆ. ಯಾವಾಗ ಚಿಕನ್ ಊಟ ಮಾಡಲಿಲ್ಲ ಅಂದರೆ ಪೊಲೀಸ್ ಅಪ್ಪನ ಕರಿತೀನಿ ಅಂತ ಕೆಲವರು ಹೇಳೋದು ಎದುರಿಸ್ತಾರಲ್ಲ, ಆ ಕಡೆಗೆ ಏನಂದ್ರೆ ಪೊಲೀಸ್ ಅಂದ್ರೆ ಅವ್ನಿಗೆ ಭಯ ಶುರು ಆಗ್ಬಿಟ್ಟಿರುತ್ತೆ. ರೋಡ್ನಲ್ಲಿ ಪೊಲೀಸ್ ಹೋಗ್ತಿರೋ ಉಚ್ಚಿಕೊಳ್ಳೋದು ಒಂದು ಬಾಕಿ ಅವನು, ಆ ಥರ ಹೆದರಿಕೆ ಬಂದ್ಬಿಡುತ್ತೆ. ಅಥವಾ ಇನ್ನು ಕೆಲವರು ಗುಮ್ಮ ಬರ್ತಾನೆ, ಗುಮ್ಮ ಅಂದ್ರೆ ಏನೋ ಅಂತ ಗೊತ್ತಿಲ್ಲ, ಊಟ ಮಾಡೋ ಗುಮ್ಮ ಬರುತ್ತೆ, ಕಡೆಗೆ ದೊಡ್ಡವನಾದ್ಮೇಲೆ ಗುಮ್ಮ ಯಾವನು ಅಂದರೆ ಏನು ಹೇಳಬೇಕು, ಹಂಗಾಗ್ಬಿಡುತ್ತೆ ಪರಿಸ್ಥಿತಿ. ಏನೋ ಒಂದು ಪದ. ಸೊ ಹೀಗೆ ನಾವು ಕೆಲವು ತಪ್ಪುಗಳನ್ನ ಮಾಡ್ಕೊತಾ ಬರ್ತೀವಿ. ಹಾಗೆ ಕಲಿಕೆ ಅನ್ನೋದು ಹಲವಾರು ತಪ್ಪುಗಳು ನಡೀತಾ ಇದೆ. ಅದು ಹಾಗೆ ನಾವು 25 ವರ್ಷ ಅದನ್ನೇ ಕಲಿತಾಗ ನಾವು ಹೊಸ ವಿಚಾರಗಳನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಹೌದು, ನೀವೀಗ ಡಿಗ್ರಿ ಮುಗಿಸ್ಬಿಟ್ಟು ಅಗ್ರಿಕಲ್ಚರ್ನಲ್ಲಿ ಇಷ್ಟು ಸಾಲಲ್ಲಿ ಗಿಳಿದು ಮಾಡಬೇಕು, ಇಷ್ಟು ಈ ಗೊಬ್ಬರ ಇದು ಹಾಕಬೇಕು, ಬೆಳಗ್ಗೆ ಯೂರಿಯಾ ಹಾಕಬೇಕು, ಸಾಯಂಕಾಲ DAP ಹಾಕಬೇಕು, ರಾತ್ರಿಗೆ ಇದು ಹಾಕಬೇಕು ಅಂತ ಹೇಳ್ಕೊಟ್ಬಿಟ್ಟಿದ್ರೆ ನಿಮಗೆ ತೆಪ್ಪೆ ಗೊಬ್ಬರಕ್ಕ ಹಾಗೆಲ್ಲ ಬೆಳೆಯೋಕ್ಕಾಗಲ್ಲ. ಇಲ್ಲ ನಾನೆಲ್ಲ ಓದಿನಪ್ಪ, ನಾನು ಡಿಗ್ರಿ ಮುಗಿಸಿದ್ದೀನಿ ಅದರಲ್ಲಿ, ಹೀಗೆ ಬೆಳಿಬೇಕು ಅಪ್ಪ. ಬೇರೆ ವಿಧಾನಗಳಿದೆ, ಹೌದು, ಪರ್ಯಾಯಗಳಿದೆ, ತುಂಬ ಇದ್ದಾವೆ. ನೀನು ನಡ್ಕೊಂಡು ಹೋಗೋಕ್ಕಾಗಲಿಲ್ಲ ಅಂದ್ರೆ ಸೈಕಲ್ನಲ್ಲಿ ಹೋಗ್ಬೋದು, ಸೈಕಲ್ನಲ್ಲಿ ಹೋಗ್ಲಿಕ್ಕಾಗಲಿಲ್ಲ ಕಾರ್ನಲ್ಲಿ ಹೋಗ್ಬೋದು, ಕಾರ್ನಲ್ಲಿ ಟ್ರೈನಲ್ಲಿ ಹೋಗ್ಬೋದು, ಟ್ರೈನಲ್ಲಿ ಪ್ಲೇನಲ್ಲಿ ಹೋಗ್ಬೋದು. ನೀನು ಯಾವತ್ತೂ ಬರೀ ಪ್ಲೇನಲ್ಲಿ ಓಡಿದ್ರೆ ಸೈಕಲ್ ನೋಡೇ ಇಲ್ಲ ಅಂತಂದ್ರೆ ನಿಮ್ಮ ಸೈಕಲ್ ಬಗ್ಗೆ ಯೋಚನೆನೇ ಬರಲ್ಲ. ಕರೆಕ್ಟ್, ಆ ಥರ ಪರಿಸ್ಥಿತಿ ನಮ್ಮದು. ಹೌದು ಸರ್, ಹೌದು.
ಸರ್ ಈಗ ನಮ್ಮ ತೋಟದಲ್ಲಿ ಹಾವುಗಳು ಕಂಡ್ರೆ ಹೊಡೆದಾಕ್ಬಿಡ್ತಾರೆ ನಮ್ಮ ಜನ. ಹೌದು. ಅಕಸ್ಮಾತ್ ಅವ್ರಿಗೆ ಏನಂತ ಮೆಸೇಜ್ ಕೊಡ್ತೀರಾ? ಹಾವುಗಳು ಕಂಡ್ರೆ ಸುಮ್ಮನಿರಬೇಕಾ, ಇಲ್ಲ ಅದ್ರ ಪಾಡ್ಗೆ ಅದು ಬಿಟ್ಬಿಡ್ಬೇಕಾ, ಇವಾಗ ಮೊದಲನೇ ಹೊಡೆಯಕ್ಕಂತೂ ಹೋಗ್ಬಿಡಿ ಅಂತ ಒಂದು ಮೆಸೇಜ್ ಕೊಡಿ. ಇಲ್ಲ, ಮೊದಲನೇದು ನಿಮಗೆ ಅದಕ್ಕೊಂದು ಸಿಂಪಲ್ ಆದ ಇದು ಕೊಡ್ತೀನಿ. ಕರೆಂಟು ಹೊಡೆದ್ರೆ ಸಾಯ್ತೀರಾ ಬದುಕ್ತೀರಾ? ಹೊಡೆದ್ರೆ ಸಾಯ್ತೀವಿ. ಕೆಟ್ಟದಾ ಒಳ್ಳೇದಾ? ಕೆಟ್ಟದ್ದು ಅಂತ. ಆದ್ರೆ ಅದನ್ನ ಉಪಯೋಗಿಸ್ಕೊಳ್ಳೋ ವಿಧಾನ ತಿಳ್ಕೋಬೇಕು. ಅದೇ ತಾನೇ ನೀರು ಕೊಡ್ತಾ ಇರೋದು ನಮಗೆ. ಅದೇನೆ ಎಲ್ಲಾನು. ಸೊ ಹಾಗೆ ಮೊಬೈಲ್ ಚಾರ್ಜ್ ಮಾಡೋದ್ರಿಂದ ಹಿಡಿದು, ಮೋಟ್ರಲ್ಲಿ ನೀರು ಪಂಪ್ ಮಾಡೋದ್ರಿಂದ ಹಿಡಿದು, ನಿಮ್ಮ ಟಾರ್ಚು ಗಿರ್ಚು ಲೈಟು ಎಲ್ಲ ಇದನ್ನು ಹಿಡಿದು ಕರೆಂಟ್ ಬೇಕೇ ಬೇಕು. ಆದರೆ ಕರೆಂಟನ್ನು ಸೇಫಾಗಿ ಉಪಯೋಗಿಸೋದು ಕಲ್ತಿದ್ದೀವಿ. ಕರೆಕ್ಟ್. ಅದೇ ಥರ ಹಾವು ಪ್ರಕೃತಿಯ ಒಂದು ಅಂಗ. ಅದ್ರ ಬಗ್ಗೆ ತಿಳುವಳಿಕೆ ಇಟ್ಕೊಂಡು ಅದನ್ನು ಸಾಯಿಸದೆ, ಅದರಿಂದ ನಾವು ಸಾಯದೆ ಬದುಕೋ ವಿಧಾನಗಳು ಹಲವಾರಿದೆ. ಹೌದು. ಅದು ಡಿಪೆಂಡ್ಸ್ ಆನ್ ಹೌ ಯು ಆರ್, ವೇರ್ ಯು ಆರ್, ನೀವಿರೋ ಜಾಗದಲ್ಲಿ ಯಾವ್ಯಾವ ಜಾತಿ ಹಾವುಗಳಿದೆ, ಅದಕ್ಕೆ ಯಾವ ಥರ ವಿಷ ಇದೆ, ಅದು ಯಾವ ಸಮಯದಲ್ಲಿ ಓಡಾಡುತ್ತೆ, ಯಾವ ಸಮಯದಲ್ಲೇ ಅದು ಸುಮ್ಮನೆ ಕೂತ್ಕೊಳ್ಳುತ್ತೆ, ಅದನ್ನು ತಿಳ್ಕೊಂಡು ನೀವು ಅದಕ್ಕೆ ಡಿಸ್ಟರ್ಬ್ ಮಾಡದೇ ಇದ್ದರೆ ನೀವು ನಿಮ್ಮ ಪಾಡಿಗಿರ್ಬೋದು, ಅದರ ಪಾಡಿಗಿರುತ್ತೆ. ಓಕೆ. ಯಾರು ಏನೋ ಹಾವು ಅಂತ ಹೊಡೆದಾಗಬೇಕಾಗಿಲ್ಲ. ಹಾವಿಗೆ ಯಾವತ್ತೂ ಜನಗಳ ಹತ್ರ ಬಂದು ಕಚ್ಚಿ ಮಾಡಬೇಕು ಅನ್ನೋ ಇದಿಲ್ಲ. ಅದ್ರಾಗಾಯಿತು, ಅದಕ್ಕೆ ಇಲಿ ಸಿಕ್ಕಿದ್ರಾಯ್ತು, ಕಪ್ಪೆ ಸಿಕ್ಕಿದ್ರಾಯ್ತು, ಬೇರೆ ಹುಳ ಗುಪ್ಪೆ ತಿನ್ಕೊಂಡು ಆರಾಮಾಗಿರುತ್ತೆ. ಇಟ್ಸ್ ಅ ಬೆಸ್ಟ್ ಪೆಸ್ಟ್ ಕಂಟ್ರೋಲ್. ಹೌದು. ಸೊ ಅದ್ರ ಪಾಡಿಗೆ ಅದು ಇರಕ್ಕೆ ಬಿಡಿ. ಬಂತಾ ಇವಾಗ ನೋಡ್ರಿ, ಇಲ್ಲಿ ಪೈಪ್ ಇದೆ, ನಾನು ತುಳ್ಕೊಂಡು ಹೋಗ್ಬೋದು, ದಾಟ್ಕೊಂಡು ಹೋಗ್ಬೋದು. ನನಗದು ಉಪಯೋಗ ಇದೆ. ಅದು ಹಾಳಾಗಬಾರ್ದು ಅಂದರೆ ಏನು ಮಾಡ್ತೀನಿ? ದಾಟ್ತೀನಿ. ಹಂಪಿದೆ, ಗಾಡಿ ಓಡಿಸ್ತೀನಿ. 18 ವರ್ಷ 20 ವಯಸ್ಸಿನ ಹುಡುಗ ಜಂಪ್ ಮಾಡಿಸ್ತಾನೆ, 50 ವಯಸ್ಸಿನ ವ್ಯಕ್ತಿ ಬ್ರೇಕ್ ಹಾಕಿ ಸ್ಲೋ ಮಾಡಿ ಕ್ರಾಸ್ ಮಾಡಿ ಮುಂದಕ್ಕೆ ಹೋಗ್ತಾನೆ. ಹೌದು. ನಿನಗೆ ಬಿಟ್ಟಿದ್ದು ಹಂಪ್ ಕೆಟ್ಟದಲ್ಲ, ಅದನ್ನು ನೀನು ಹೆಂಗೆ ಉಪಯೋಗಿಸ್ತೀಯ ಅನ್ನೋದು ನಿನಗೆ ಡಿಪೆಂಡ್ ಆಗುತ್ತೆ. ಹೌದೌದು. ಇವಾಗ ನಿಂದು 2 ಕೋಟಿ ರೂಪಾಯಿ ಗಾಡಿ, ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿ ಇದೆ, ನಿನ್ನ ಗಾಡಿ ಟಚ್ ಆಗುತ್ತೆ, ಹಂಪ್ ಸರಿ ಇಲ್ಲ ಅಂತೀಯ. ಯಾವೊಂದು ಮಾರುತಿ 800 ಅದಕ್ಕೆ ಟಚ್ಚೇ ಆಗಲ್ಲ, ಹಂಪ್ ಏನು ಪ್ರಾಬ್ಲಮ್ ಇಲ್ಲ ಅಂತಾನೆ. ಯಾವ್ದು ಸರಿ? ಓಕೆ. 2 ಲಕ್ಷ ರೂಪಾಯಿ ಗಾಡಿ ಅವನಿಗೆ ಟಚ್ ಆಗ್ತಿಲ್ಲ, 2 ಕೋಟಿ ರೂಪಾಯಿ ಗಾಡಿ ಅವನಿಗೆ ಟಚ್ ಆಗ್ತಾ ಇದೆ ಹಂಪು. ಅವ್ನು 2 ಕೋಟಿ ರೂಪಾಯಿ ಗಾಡಿ ಹಾಳಾಗ್ತಾ ಇದೆ, 2 ಲಕ್ಷ ರೂಪಾಯಿನ ಗಾಡಿ ಹಾಳಾಗ್ತಿಲ್ಲ. ಅಂದರೆ ಹಂಪ್ ಕೆಟ್ಟದಾ ಒಳ್ಳೇದಾ? ಹಂಪ್ ಅವನಿಗೆ ಒಳ್ಳೇದು. ಹಾಗೆ ಹಾವು ನಾವು ಅದ್ರ ಪಾಡಿಗೆ ಅದಕ್ಕೆ ಇರಬಿಟ್ಟು ನಮ್ಮ ಪಾಡಿಗೆ ನಾವು ಎಷ್ಟು ಸೇಫ್ ಆಗಿರ್ಬೇಕು ಹಂಗಿರ್ಬೇಕು. ಕರೆಂಟ್ ಜೊತೆ ಹೇಗಿದ್ದೀವೋ, ಇವಾಗ ವೈರ್ನಲ್ಲಿ ಕರೆಂಟ್ ಪಾಸ್ ಆಗ್ತಾ ಇರುತ್ತೆ, ಸ್ಲೀವ್ ಹಾಳಾದರೆ ಅದಕ್ಕೊಂದು ಟೇಪ್ ಹಾಕ್ತೀವಿ, ಉಪಯೋಗಿಸ್ತೀವಿ. ಅಂದರೆ ಕರೆಂಟ್ ಬೇಕು, ಆದರೆ ಅದರಿಂದ ನಾವು ಸೇಫ್ ಆಗಿರಬೇಕು. ಹಾವು ಪ್ರಕೃತಿಲಿ ಇರಬೇಕು, ಅದರಿಂದ ನಾವು ಸೇಫ್ ಆಗಿರಬೇಕು. ಅದಕ್ಕೆ ನಾವಿರ್ತಕ್ಕಂಥ ಜಾಗ, ಸಮಯ, ಸಂದರ್ಭದ ಮೇಲೆ ನಮ್ಮ ವಿಧಾನಗಳನ್ನು, ಸೇಫ್ಟಿನ ಬದಲಾಯಿಸ್ಕೋಬೇಕಷ್ಟೆ. ಈಗ ಹಾವು ಅದೇ ಜಾಗದಲ್ಲೇ ಸಾಯುತ್ತೆ, ಅದೇ ಜಾಗದಲ್ಲೇ ಬದುಕುತ್ತೆ. ಈಗ ಅದು ಹುಟ್ಟಿದ ಮೇಲೆ ಅದೇ ಜಾಗದಲ್ಲೇ ಇರುತ್ತೆ ಸಾಯಕ್ಕೆ. ಹೌದು. ನಾವು ಸಾಮಾನ್ಯವಾಗಿ ನಾವು ರೆಸ್ಕ್ಯೂಯರ್ಸ್ ಹೇಳೋ ಪ್ರಕಾರ ವಿತಿನ್ 2 to 3 ಕಿಲೋಮೀಟರ್ಸ್ ರೇಡಿಯಸ್ ಅಷ್ಟರೊಳಗೆ ಅದು ಬದುಕುತ್ತೆ, ಸಾಯುತ್ತೆ. ಅದು ಬದುಕುತ್ತೆ, ಸಾಯುತ್ತೆ. ಅದು ಹುಟ್ಟುವಲ್ಲೇ, ಸಾವುವಲ್ಲೇ. ಹೌದು. ಓಕೆ. ಆದರೆ ಆಕ್ಸಿಡೆಂಟಲ್ ಆಗಿ ಕೆಲವು ಟೈಮು ಟ್ರಾನ್ಸ್ಪೋರ್ಟ್ ಆಗುತ್ತೆ. ಹೇಗೆ ಅಂತಂದರೆ, ಇವಾಗ ನಮ್ಮ ಸ್ನೇಹಿತರೊಬ್ಬರಿಗೆ ಕಾಲ್ ಬಂತು, ರೆಸ್ಕ್ಯೂಯರು. ಅವರು ಒಂದು ಕೋರಮಂಗಲದಲ್ಲಿ ಒಂದು ಹಾವಿಡಿದ್ರು. ಓಕೆ. ಉಲ್ಟಾ ನಿಂತರು ಕೋರಮಂಗಲದಲ್ಲಿ ಆ ಹಾವಿರೋ ಚಾನ್ಸೇ ಇಲ್ಲ. ಅದು ಏನಿದ್ರು ಡೀಪ್ ಫಾರೆಸ್ಟ್ ಇದರಲ್ಲಿರೋದು. ಓಕೆ. ವೆಸ್ಟರ್ನ್ ಘಾಟ್ಸ್ನಲ್ಲಿ, ಸಹ್ಯಾದ್ರಿ ಪರ್ವತ ಶ್ರೇಣಿಯಲ್ಲಿ ದಟ್ಟವಾದ ಕಾಡುಗಳಲ್ಲಿರೋದು. ಯಾವ ಕಾಳಿಂಗ ಸರ್ಪನ ಅಲ್ಲ, ಬೇರೆ ಒಂದು ಮರದ ಹಾವು. ಸೊ ಇವ್ರಿಗೆ ತಲೆ ಕೆಟ್ಟೋಯ್ತು, ಚಾನ್ಸೇ ಇಲ್ಲ, ಕೋರಮಂಗಲಕ್ಕೆ ಬರೋ ಚಾನ್ಸೇ ಇಲ್ಲ, ಕೋರಮಂಗಲದಲ್ಲಿ ಹಿಡಿದಿದ್ದೀನಿ ಅಂತ ಅವನು. ಸರಿ, ಆಮೇಲೆ ಹೇಗೆ ಬರೋಕ್ಕೆ ಸಾಧ್ಯ, ಹೇಗೆ ಬಂದಿರಬಹುದು ಅಂತ ಹುಡುಕ್ತಾ ಹೋದಾಗ ಯಾವ ಗಾಡಿಯಲ್ಲಿ ರೆಸ್ಕ್ಯೂ ಆಯಿತೋ ಆ ಗಾಡಿನ ಅವರ ಸ್ನೇಹಿತ ವೆಸ್ಟರ್ನ್ ಘಾಟ್ಸ್ಗೆ 15 ದಿನದಿಂದ ತೊಗೊಂಡೋಗಿದ್ದ. ಓಕೆ. ಅಲ್ಲೆಲ್ಲೋ ನಿಲ್ಸಿದ, ಅದು ಯಾವಾಗಲೂ ಗಾಡಿ ಒಳಗಡೆ ಸೇರ್ಕೊಂಡಿದೆ. ಅದಕ್ಕೆ ಆಚೆ ಒಳಗೆ ಗೊತ್ತಾಗೋ ಅಷ್ಟೊತ್ತಿಗೆ ಅದು ಬೆಂಗಳೂರಿಗೆ ಬಂದಿದೆ. ಕಣ್ಬಿಟ್ಟು ನೋಡಿದ್ರೆ ಬೆಂಗಳೂರು ಅಲ್ಲ, ಅದಕ್ಕೆ ಎಲ್ಲೋ ಗಾಡಿ ಒಳಗಡೆ ಎಲ್ಲೆಲ್ಲೋ ಸಂದಿಯಲ್ಲಿ ಹುಡುಕ್ತಾ ಇರುತ್ತೆ. ಯಾಕಂದ್ರೆ ಅಲ್ಲಾಡದೆ ಇರ್ತಕ್ಕಂಥ ವಸ್ತುಗಳು ಕಾಣಿಸಲ್ವಲ್ಲ, ಎಲ್ಲಿದ್ದೀನಿ ಅನ್ನೋದು ಗೊತ್ತಿಲ್ವಲ್ಲ ಅದಕ್ಕೆ. ಅದು ಆಚೆ ಬಂದು ಬೆಳಕು ನೋಡೋ ಅಷ್ಟೊತ್ತಿಗೆ ಈ ಎಲ್ಲೋ ಗಿಡ ಮರ ಕಾಣಿಸ್ತಾ ಇಲ್ಲವಲ್ಲ ನಂಗೆ ಏನೋ ಥರ, ಅದಕ್ಕೂ ಕಕ್ಕಬೇಕೆ. ಸೊ ಇವ್ರಿಗೆ ಈ ಹಾವು ಇಲ್ಲೇ ಹೆಂಗೆ ಬಂತು ಅಂತ ಕಕ್ಕಬೇಕೆ. ಆಮೇಲೆ ಅವಾಗ ಹುಡುಕ್ತಾ ಹೋದಾಗ ಅದು ಹೀಗೆ ಬಂದಿದೆ ಬೆಂಗಳೂರಿಗೆ. ಅದ್ರ ಕಥೆ ಹೆಂಗೆ? ಆಮೇಲೆ ವಾಪಸ್ಸು ಎಲ್ಲ ಈ ಥರ ವಿಚಾರಗಳು ಗೊತ್ತಿರೋರ ಕೈಗೆ ಸಿಕ್ಕಿದ್ರೆ ವಾಪಸ್ ಅದು
ವೆಸ್ಟರ್ನ್ ಘಾಟ್ಸ್ಗೆ ಹೋಗುತ್ತೆ, ಇಲ್ಲ ಅಂದರೆ ಬೆಂಗಳೂರಿನಲ್ಲೇ ಸಾತ್ತೋಗುತ್ತೆ. ಯಾವುದೋ ಒಂದು ವೆಸ್ಟರ್ನ್ ಘಾಟ್ಸ್ ಹೋದ್ರೆ ಅದ್ರ ಜಾಗಕ್ಕೆ ಹೋಗ್ಬೇಕಲ್ವಾ ಅದು? ಗೊತ್ತಿಲ್ಲ ಇವಾಗ ಅವ್ರು ಹೇಳಿದಾಗ ಇವಾಗ ನಿಮ್ಮ ಗಾಡಿನ ನಿಮ್ಮ ಸ್ನೇಹಿತ ತೊಗೊಂಡಿದ್ದೆ. ನಿಮ್ಮ ಸ್ನೇಹಿತ ನಾನು ಇದಕ್ಕೆ ಹೋದೆಪ್ಪ ಮಲ್ಪೆಗೆ ಹತ್ರ ಹೋಗಿದ್ದೆ, ಸರಿ. ಆವಾಗ ನಾನು ಮಲ್ಪೆ ಹತ್ರ ಎಕ್ಸಾಕ್ಟ್ ಲೊಕೇಶನ್ ಗೊತ್ತಿಲ್ಲ ಅಂದ್ರೆ ಅಟ್ಲೀಸ್ಟ್ ಆ ಊರ ಹತ್ರ ಹೋಗ್ಬಿಟ್ಟು ಬರ್ತೀನಿ, ಆ ಊರ ಹತ್ರ ಒಂದು ಕಾಡ್ ಹತ್ರ ಬಿಟ್ಟು ಬರ್ತೀನಿ, ಅಷ್ಟಾದ್ರೂ ನಂಗೆ ನಾಲೆಡ್ಜ್ ಇರ್ತಲ್ಲ. ಓಕೆ. ಬಿಕಾಸ್ ಮನುಷ್ಯ ಒಬ್ಬನೇ ನೆನ್ಪಿಟ್ಕೊಳ್ಳೋ ಸಾಮರ್ಥ್ಯ ಇರೋದಲ್ಲ. ಹೇಳ್ತಾನೆ, ಎಲ್ಲೋಗಿದ್ಯೋ ನೀನು, ಗಾಡಿ ತೊಗೊಂಡೋಗಿದೆಯಲ್ಲ ನಂದು ಅಂತ ನಿಮ್ಮ ಸ್ನೇಹಿತಂಗೆ ಫೋನ್ ಮಾಡ್ತೀರಾ. ಯಾಕಣವ ನಾನು ಇಲ್ಲೋಗಿದೆ ಆಮೇಲೆ ಈ ರೆಸಾರ್ಟ್ನಲ್ಲಿ ಮುಗಿಸ್ಕೊಂಡು ಹಿಂಗೆ ಬಂದೆ. ಎಲ್ಲರೂ ಕಾಡು ಮಧ್ಯ ನಿಲ್ಲಿಸಿದೆ, ಕೇಳ್ತೀರಾ ನೀವು. ಯಾಕಂದರೆ ನಿಮ್ಗೆ ಆ ಹಾವನ್ನು ಸಂರಕ್ಷಿಸಬೇಕು ಅಂತ ನೀವು ಕೇಳ್ತೀರಾ, ಪ್ರಶ್ನೆ ಕೇಳ್ತೀರಾ. ಆವಾಗ ಹ್ಞೂ ಕಣಪ್ಪ, ಇಂಥ ರೆಸಾರ್ಟ್ನಲ್ಲಿ ಇಂಥ ಕಾಡು ಹತ್ರ ಇದ್ದೆ, ಓಕೆಪ್ಪ ಥ್ಯಾಂಕ್ ಯು ಅಂತೀರಾ. ನಿಮ್ಗೆ ಆ ಕನ್ಸರ್ನ್ ಇದ್ದರೆ ಯಾರಾದರೂ ಆ ಕಡೆ ಹೋಗೋರ ಹತ್ರ ಕೊಟ್ಟು ಕಳಿಸ್ತೀರಾ, ಅಥವಾ ನೀವೇ ಹೋಗಿ ಆ ಹಾವನ್ನು ಆ ಜಾಗದಲ್ಲಿ ಬಿಟ್ಟು ಬರ್ತೀರಾ. ಓಕೆ. ಅಂದರೆ ನಿಮಗೆ ಅಷ್ಟು ಪ್ರಕೃತಿಯನ್ನು ಉಳಿಸ್ಬೇಕು ಅನ್ನೋ ಆಸೆ, ಶ್ರದ್ಧೆ ಇದ್ದರೆ. ಹಾಗೆ ಸೊ ವಿತಿನ್ 3 ಕಿಲೋಮೀಟರ್ಸೇ ಇರುತ್ತೆ. ಬಟ್ ಒಂದೊಂದು ಸತಿ ಆಕ್ಸಿಡೆಂಟಲ್ ಆಗಿ ಟ್ರಾನ್ಸ್ಪೋರ್ಟೇಷನಲ್ಲಿ ಈ ಥರ ಬರುತ್ತೆ. ಇನ್ನೊಂದು ನನ್ನ ಅನುಭವಕ್ಕೆ ಬಂದಿರೋದು ಹೇಳ್ತೇನೆ ತುಂಬ ಚೆನ್ನಾಗಿ. ಇದಕ್ಕೆ ಮುಂಚೆ ಒಂದು ಕ್ವಶನ್ ಇದಕ್ಕೆ ರಿಲೇಟೆಡ್ ಆಗಿರುತ್ತೆ. ಈಗ ಆ ಒಂದು 2.5 ಕಿಲೋಮೀಟರ್ 3 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಅದು ಬದುಕಿರುತ್ತೆ ಅಂತ ಅಂತೀವಿ. ಅದು ದಾಟಿದ್ರೆ ಈ ಒಂದು 6-7 ಕಿಲೋಮೀಟರ್ ಆಚೆ ಹೋಯ್ತು, ಆಗ ಏನಕ್ಕೆ ಸಾಯುತ್ತೆ ಅದು? ಸಾಯುತ್ತೆ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನೀವು ನಿಮ್ಮ ಮನೇಲಿದ್ದರೆ ನನಗೆ ಆಹಾರ ಎಲ್ಲಿದೆ ಅಂತ ಗೊತ್ತು, ಅಲ್ಲ ಆಹಾರ ಎಲ್ಲಿದೆ ಅಂತ ಗೊತ್ತು, ಆದರೂ ಕೂಡ ನೀವು ನಿಮ್ಮ ರೋಡು ನಿಮ್ಮ ಏರಿಯಾನಲ್ಲಿ ಆರಾಮಾಗಿರ್ತೀರಿ. ಹಾಗಂತ ನೀವು ಬೇರೆ ಏರಿಯಾಗೆ ಹೋಗಿ ಬಂದರೆ ಯಾರು ಏನು ಮಾಡಲ್ಲ. ಆದರೆ ಇವಾಗ ನೀವು ನಿಮ್ಮ ಮನೇಲೆ ಟಕ್ಕಂತ ಬಾಗಿಲು ತಗೊಂಡು ಆರಾಮಾಗಿ ಹೋಗ್ತೀರಿ, ನಿಮ್ಮ ರೂಮ್ನಲ್ಲಿ ಬಿದ್ಕೋತೀರಿ. ಅದೇ ಪಕ್ಕದ ಮನೆಗೆ ಹೋಗಿ ಟಕ್ಕಂತ ಬಾಗಿಲು ತಕ್ಕೊಂಬಿಟ್ಟು ಹೋಗ್ಬಿಟ್ಟು ಆ ರೂಮ್ನಲ್ಲಿ ಬಿದ್ಕೋತೀರಾ? ಆಗಲ್ಲ. ಅದು ರೂಮ್ ತಾನೆ, ಅಲ್ಲೂ ಬೆಡ್ ಇದೆಯಲ್ಲ. ಹೌದು. ಏನು ಪ್ರಾಬ್ಲಮ್ಮು? ಅದು ಬೇರೆಯವ್ರ ಮನೆ, ಅಲ್ಲಿ ಇನ್ನೊಬ್ಬ ವ್ಯಕ್ತಿ ಇರ್ತಾನೆ. ಅವನಿಗೆ ನೀವು ಬರೋದು ಡಿಸ್ಟರ್ಬ್ ಆಗುತ್ತೆ, ಅವನ ವಸ್ತುಗಳು. ಹಾಗೆ ಆ 3 ಕಿಲೋ ಇನ್ಯಾವುದೋ ಒಂದು ಪ್ರಾಣಿ ಇರುತ್ತೆ, ಇನ್ಯಾವುದೋ ಒಂದು ಹಾವಿರುತ್ತೆ, ಅದಕ್ಕೆ ಇಟ್ ಬಿಕಮ್ಸ್ ಅ ಇಂಟ್ರೂಡರ್. ಅತಿಕ್ರಮಣ ಇಲ್ಲ, ಫೈಟ್ ಶುರು ಆಗುತ್ತೆ. ಫೈಟ್ ಶುರು ಆದಾಗ ಯಾರು ಸೋಲ್ತಾರೋ ಅವರು ಫ್ಲೀ ಅಂತೀವಿ ಫಸ್ಟು, ಮೊದಲನೇದು ಓಡೋಗೋದು. ಓಡೋದಾಗ ಅದಕ್ಕೆ ಕೆಲವು ಪ್ರಾಣಿಗಳ ನೆನಪಿನ ಶಕ್ತಿ ಇರುತ್ತೆ, ವಾಪಸ್ ಅದ್ರ ಜಾಗಕ್ಕೆ ಹೋಗುತ್ತೆ. ಇಲ್ಲ ಅಂತಂದರೆ ಬೇರೆ ಬೇರೆ ಜಾಗಕ್ಕೆ ಹೋಗಲಿ ಫೈಟಿಂಗ್ ಆಡ್ಕೊಂಡೆ ಸತ್ತೇ ಹೋಗಿರುತ್ತೆ. ಸೇಮ್ ಬೀದಿ ನಾಯಿ ಥರ. ಹೌದು. ಆ ಬೀದಿ ನಾಯಿ ಪಕ್ಕದ ಬೀದಿ ನಾಯಿ ಇಲ್ಲಿಗೆ ಬರಂಗಿಲ್ಲ. ಇಲ್ಲಿರೋ ನಾಯಿಗಳೆಲ್ಲ ಬೊಗಳು ಕಳಿಸ್ತವೆ, ಇಲ್ಲ ಕಚ್ಚಿ ಕಳಿಸ್ತವೆ. ಇಲ್ಲಿರೋ ನಾಯಿ ಒಂದು ಅಲ್ಗೋದ್ರೆ ಆ ನಾಯಿ ನನಗೆ ದ್ವೇಷ ಇಟ್ಕೊಂಡು ರಿವೆಂಜ್ ತೀರಿಸ್ಕೊಳ್ಳುತ್ತೆ. ಅದು ನಾಯಿಗಳಿಗೆ ಸ್ವಲ್ಪ ಬುದ್ಧಿ ಇದೆ, ಇದರಲ್ಲಿ ಅದು ಬುದ್ಧಿ ಇಲ್ಲ. ಇವಾಗ ಈ 3 ಕಿಲೋಮೀಟರ್ ರೇಡಿಯಸ್ನಲ್ಲಿ ಇಲ್ಲಿಂದ ಈ ಕಡೆಗೆ ಬಂದೆ ನಾನು. ಇಲ್ಲಿ ನಾನು ವಾಪಸ್ ಹಿಂಗೆ ಹೋಗ್ಬೇಕಾ ಅಥವಾ ವಾಪಸ್ ಹಿಂಗೆ ಹೋಗ್ಬೇಕಾ ಯಾವ ಕಡೆ ಗೊತ್ತಿಲ್ಲ ನನಗೆ, ಕನ್ಫ್ಯೂಷನ್. ಹೌದು. ಸೊ ಹಾವುಗಳು, ಅದಕ್ಕೆ ನಾನು ಹೇಳಿದ್ದು ಸರ್ವೈವಲ್ ಚಾನ್ಸಸ್ 1 ವರ್ಷದಲ್ಲೇ ಒಂದೇ ಉಳಿಯೋದು ಒಂದೇ ಅದಕ್ಕೆ. ಸೊ ಅದಕ್ಕೆ ಗೊತ್ತಿಲ್ಲ ಅಷ್ಟು. ಸರ್, ಈಗ 2.5-3 ಕಿಲೋಮೀಟರ್ ಒಳಗಡೆ ಎಷ್ಟು ಹಾವು ಇರ್ಬೋದು? ಅದು ಆಹಾರದ ಅವೈಲಬಿಲಿಟಿ ಮೇಲೆ ಹೋಗುತ್ತೆ. ಮನುಷ್ಯರು ಹೆಚ್ಚಿದ್ದಷ್ಟು ನಾವು ಅವುಗಳಿಗೆ ತುಂಬ ಚೆನ್ನಾಗಿ ಒಂದು ಸಿಸ್ಟಮ್ ಮಾಡಿಕೊಟ್ಬಿಟ್ಟಿದ್ದೀವಿ. ಅವುಗಳು ಯಾವತ್ತೂ ಪೊಟ್ರೆಗಳಲ್ಲಿ ಇದರ ಸಂಧಿಗಳಲ್ಲಿ ಇರೋದು. ಹೌದು. ನಾವು ಡ್ರೈನೇಜ್ ಸಿಸ್ಟಮ್ ಅಂತ ಬೊಂಬಾಟಾಗಿ ಮಾಡಿ ನೀಟಾಗಿ ಕಲ್ಲು ಚಪ್ಪಡಿ ಎಲ್ಲ ಮುಚ್ಚಿಟ್ಕೊಟ್ಬಿಟ್ಟಿದ್ದೀವಿ. ಸೊ ಅವುಗಳು ಮೇಲ್ಗಡೆ ಬರಲೇಬೇಕಾ ಇಲ್ಲ ರೋಡ್ಗೆ, ಇದು ಇಲಿ ಕಪ್ಪೆ ಎಲ್ಲನೂ ಅಲ್ಲೇ ಒಳಗಡೆನೇ ಇರುತ್ತೆ. ಸೊ ಅದು ಅಲ್ಲೇ ಇರುತ್ತೆ, ಅಲ್ಲೇ ಹುಟ್ಟುತ್ತೆ, ಅಲ್ಲೇ ಬೆಳೆಯುತ್ತೆ, ಅಲ್ಲೇ ಸಾಯುತ್ತೆ. ಯಾವಾಗಲೂ ಒಂದ್ಸತಿ ಮಳೆ ತುಂಬ ಬಂದಾದಾಗ ನೀರು ತುಂಬಿಕೊಂಡಾಗ ಅದು ಆಚೆ ಬಂದಾಗ ಅಯ್ಯೋ ಹಾವು ಬಂದ್ಬಿಟ್ಟಿದೆ ಕಣ್ಲಾ, ಇಷ್ಟು ವರ್ಷದಿಂದ ಒಂದು ಹಾವು ನೋಡಿರಲಿಲ್ಲ. ಕೆಳಗಡೆ ನಿನ್ನ ಕಾಲು ಕೆಳಗಡೆ ಇತ್ತು, ಆ ಚಪ್ಪಡಿ ಕೆಳಗಡೆ ನಿಂಗೆ ಕಾಣಿಸಿರ್ಲಿಲ್ಲ, ಇವತ್ತು ಕಾಣಿಸ್ತಾ ಇದೆ. ಎಷ್ಟೋ ವರ್ಷದಿಂದ ಅಲ್ಲಿತ್ತು, ಕಾಣ್ತಿರ್ಲಿಲ್ಲ. ಅದ್ರ ತಾತನ ನೋಡಿದ್ದೆ ನೀನು, ಇವತ್ತು ನಿಮ್ಮ ಮಗನ ನೋಡ್ತಾ ಇದೀಯಾ. ಹಾಗೆ ಸೊ ಹಲವಾರು ಜನರೇಷನ್ಗಳಿಗೆ ನೀವು ಕಾಣಿಸಲ್ಲ. ಇವಾಗ ನೀವು ಒಂದು ಅಪಾರ್ಟ್ಮೆಂಟ್ ನೋಡಿದ್ರೆ ಎಷ್ಟು ಜನ ಇದ್ದಾರೆ ಒಳಗಡೆ ಅಂತ ಗೊತ್ತಿರುತ್ತೆ ನಿಮಗೆ, ಎಷ್ಟು ಫ್ಯಾಮಿಲಿ ಇದೆ, ಎಷ್ಟು ಅಪಾರ್ಟ್ಮೆಂಟ್ ಖಾಲಿ ಇದೆ ಅಂತ. ಹೊರಗಡೆ ಗೇಟಿಂದ ನೀವು ನೋಡಿದ್ರೆ ಸುಮ್ಮನೆ ಒಂದು ಬಿಲ್ಡಿಂಗ್ ಕಾಣಿಸುತ್ತೆ. ಅದೇ ಥರ ಡ್ರೈನೇಜ್ ಸಿಸ್ಟಮ್ ಅನ್ನೋದು ಒಂದು ಅಪಾರ್ಟ್ಮೆಂಟ್ ಇದೆ. ಅಲ್ಲೇನು ಒಳಗಡೆ ಎಷ್ಟು ಜನ ಇದ್ದಾರೆ, ಎಷ್ಟು ವಯಸ್ಸಾಗಿರೋರು ಇದ್ದಾರೆ, ಎಷ್ಟು ಯಂಗಾಗಿರೋರು ನಿಮ್ಗೇನು ಗೊತ್ತಿಲ್ಲ. ಅದೇ ಥರ ಹಾವುಗಳು ಎಲ್ಲ ಪ್ರಾಣಿಗಳು ಅಲ್ಲಿರುತ್ತೆ, ನಿಮಗೆ ಕಾಣಿಸಲ್ಲ ಅಷ್ಟೇ. ಈಗ ಹಾವುಗಳು ಕೆಳಗಡೆ ಪಾತಾಳವಾಸಿಗಳು ಅಂತಾರಲ್ಲ, ಅದೇ ಭೂಮಿ ಒಳಗಡೆ ಇರೋದು. ಇವಾಗೇನು ಅಂದರೆ ನೀವು ಧರ್ಮ ವ್ಯಾವಹಾರಿಕ, ನೀವು ನಮ್ಮ ಶಾಸ್ತ್ರಗಳು ನೋಡಿದ್ರೆ ಒಂದು ದಿನ ಅಥವಾ ಒಂದು ದಿನಾಂಕ ಅಥವಾ ಒಂದು ಡೇಟ್ ಹೇಳಬೇಕಾದ್ರೆ ಇನ್ಕ್ಲೂಡಿಂಗ್ ದ GPS ಲೊಕೇಶನ್ನಿಂದ ಹೇಳ್ತಾರೆ. ನಾವು ಒಂದು ಸಂಕಲ್ಪ ಮಾಡಬೇಕು, ಭರತವರ್ಷೆ ಭರತಖಂಡೇ ಶಕಾಬ್ದೇ ಮೇರೋಹೋ ದಕ್ಷಿಣೇ ಪಾರ್ಶ್ವೇ ಅಸ್ಮಿನ್ ವರ್ತಮಾನೆ ವ್ಯವಹಾರಿಕೆ ಪ್ರಭವಾದಿ ಷಷ್ಠಿ ಸಂವತ್ಸರಣ ಮಧ್ಯೆ, ಹೀಗೆ ಆ ಜಾಗ, ಆ ಖಂಡ, ಆ ದೇಶ, ಆ ರಾಜ್ಯ, ಆ ಬೀದಿ, ಆ ಸಮಯ, ಬೆಳಗ್ಗೆ ಸಾಯಂಕಾಲ ರಾತ್ರಿ ಪಕ್ಷ ಎಲ್ಲ ಹೇಳಿ ಒಂದು ಸಂಕಲ್ಪ ಮಾಡ್ತೀವಿ. ಅಂದರೆ ನಮ್ಮದು ಅಷ್ಟು ಪ್ರಿಸೈಸ್ ಆಗಿದೆ. ಅದೇ ಥರ ಕೆಲವನ್ನ ಡೈರೆಕ್ಟ್ ಅರ್ಥ, ಗೂಢ ಅರ್ಥ, ವಿರುದ್ಧಾರ್ಥ,
ಅಪಾರಾರ್ಥ, ಹಾಂ ಹಾಂ ಅಪಾರ್ಥ ಓಕೆ ಎಲ್ಲ ಮಾಡ್ಕೋಬೋದು. ಹಾಂ ಸೊ ಪಾತಾಳವಾಸಿ ಅಂದರೆ ಒಂದು ನಮ್ಮ ಶಾಸ್ತ್ರಗಳ ಪ್ರಕಾರ ಹೋದರೆ ಅದು ಭೂಮಿ ಆತಳ ವಿತಳ ಸುತಳ ಪಾತಾಳ ತಳ ತಳ ರಸತಳ ಹಂಗೆ ಹೋಗ್ಬೋದು. ಇಲ್ಲ ಪಾತಾಳ ಅಂದರೆ ಭೂಮಿಯ ಕೆಳಗೆ, ಮೀನ್ಸ್ ಬಿಲೋ ದ ಸರ್ಫೇಸ್ ಇನ್ ದ ಬರೋಸ್ ಅಂತಲೂ ತಗೋಬಹುದು ಓಕೆ ಆಂಗ್ಲ ಮಾಧ್ಯ ಭಾಷೆಯಲ್ಲಿ. ಒಟ್ಟಿನಲ್ಲಿ ನಮ್ಮ ಧಾರ್ಮಿಕತೆಯಿಂದ ಹೇಳಿದ್ರೆ ಪಾತಾಳ ಲೋಕ ಅಂತಂದರೆ ಕೆಳಗಡೆ ಇರೋ ಅಲ್ಲ, ಭೂಮಿ ಒಳಗಡೆ, ಭೂಮಿ ಕೆಳಗಡೆ. ಕೆಳಗಡೆ ಓಕೆ. ಸೊ ಕೆಲವನ್ನ ದೇರ್ ಆರ್ ಸಮಥಿಂಗ್ ಬಿಯಾಂಡ್ ಸೈನ್ಸ್ ಅಂತೀವಿ. ಹಾಂ ಹಾಂ ಕೆಲವನ್ನ ನೀವು ಸೈನ್ಸ್ ಪ್ರಕಾರ ಅಳಿಯೋಕ್ಕಾಗಲ್ಲ. ಬೇರೆ ವಿಚಾರ ಗೊತ್ತಿಲ್ಲ, ನನ್ನ ವಿಚಾರನ ನಾನು ಹೇಳ್ತೀನಿ. ಈ ಬೆರಳು ನಿಮಗೊಂದು ಮಾರ್ಕ್ ನೋಡಿದ್ರೆ ಇದು ನನಗೆ 2005ರಲ್ಲಿ ನಾಗರಹಾವು ಕಚ್ಚಿತು. ಓಕೆ. ನಾಗರಹಾವು ಕಚ್ಚಿ ಒಂದು 2-3 ದಿನ ICU ಇದ್ದು ಹಂಗೂ ಹಿಂಗೆ ಮಾಡಿ ಜೀವ ಉಳಿಸ್ಕೊಂಡು ಆಚೆ ಬಂದೆ. ಆದರೆ ಬೆರಳು ಕೊಳತು ಒಳ್ಳೆ ಗೋಬಿ ಮಂಚೂರಿಗಿಂತ ಅಧ್ವಾನವಾಗಿ ಇಷ್ಟು ದಪ್ಪ ಇದ್ದು ಕೊಳತು ಹೋಗಿ ಗಬ್ಬು ವಾಸನೆ ಬಂದು ಬರ್ತಿತ್ತು. ಓಕೆ. ಸರಿ, ನಾನು ಹಲವಾರು ಅವತ್ತಿನ ನನ್ನ ಆರ್ಥಿಕ ಪರಿಸ್ಥಿತಿನೂ ಅಷ್ಟಿದಾಗಿರಲಿಲ್ಲ. ನಾನು ಸುಮಾರು ಡಾಕ್ಟ್ರುಗಳು ಹಾಸ್ಪಿಟಲೆಲ್ಲ ಓಡಾಡಿದೆ, ಹುಡುಕಾಡಿದೆ. ಸೊ ಕೆಲವರು ಸಜೆಷನ್ ಕೊಟ್ಟರು, ನನಗೆ ಇದು ಟೆಂಡನ್ ಗ್ರಾಫ್ಟಿಂಗ್ ಮಾಡಬೇಕು, ಬೋನ್ ಮ್ಯಾರೋ ಸರ್ಜರಿ ಮಾಡಬೇಕು. ಈ ಜಾಯಿಂಟ್ ಆದ್ದರಿಂದ ಬೋನ್ ಮ್ಯಾರೋ ಸರ್ಜರಿ ಮಾಡಬೇಕು, ಮತ್ತು ಪ್ಲಾಸ್ಟಿಕ್ ಸರ್ಜರಿ ಮಾಡಬೇಕು. ಅವಾಗ ನಿಮ್ಮ ಬೆರಳನ್ನು ಉಳಿಸ್ಬೋದು ಅಂದರು. ಎಷ್ಟಾಗ್ಬೋದು? ಒಂದು 2 ಲಕ್ಷ ಆಗ್ಬೋದು. 2 ಲಕ್ಷ ಅವತ್ತು ಆಲ್ರೆಡಿ ICUಗೆ 4 ಲಕ್ಷದವರೆಗೂ ಖರ್ಚು ಮಾಡಿದೆ, ಅದೇ ಸಾಲ ಹಾಕೋತಿತ್ತು. ಇನ್ನೂ 2 ಲಕ್ಷ ಇದು ಮಾಡೋದು ಇಷ್ಟು ಇರಲಿಲ್ಲ ನನಗೆ ಸಾಮರ್ಥ್ಯ. ನಾನು ಡಿಸ್ಕಸ್ ಮಾಡ್ದೆ ಹೋದಾಗ, ಅಂದರೆ ಕಾಮನ್ ಸೆನ್ಸ್ ಯೂಸ್ ಮಾಡಬೇಕು ಅಂತೀನಿ ನಾನು ಎಲ್ಲರಿಗೂ. ಡಿಸ್ಕಸ್ ಮಾಡ್ತಾ ಕೆಲವು ಡಾಕ್ಟರ್ನ ಯಾಕೆ, ಏನು, ಎತ್ತ, ಅದು ಇವಾಗ ಟೆಂಡನ್ ಗ್ರಾಫ್ಟಿಂಗ್ ಅಂದ್ರೇನು, ಅದು ಮಾಡಿದ್ರೆ ಏನಾಗುತ್ತೆ, ಪ್ಲಾಸ್ಟಿಕ್ ಸರ್ಜರಿ ಅಂದ್ರೇನು, ಅದು ಮಾಡಿದ್ರೆ ಏನಾಗುತ್ತೆ, ಬೋನ್ ಮ್ಯಾರೋ ಸರ್ಜರಿ ಆದಮೇಲೆ ಎಲ್ಲ ಡೀಟೇಲ್ ಕೊಡ್ಕೊಂಡಾಗ ಆಮೇಲೆ ಅವರು ಎಲ್ಲರೂ ಹೇಳಿದ್ದು ಒಂದು ಕಡೆಯ ನಿಜಾಂಶ ಗೊತ್ತಾಗಿತ್ತು. ಅಂದರೆ ವಿ ವಿಲ್ ಟ್ರೈ ಅವರ್ ಲೆವೆಲ್ ಬೆಸ್ಟ್, ಮಿಕ್ಕಿದ್ದೆಲ್ಲ ಭಗವಂತಂಗೆ ಬಿಟ್ಟಿದ್ದು ಅಂತಾರೆ. ಅಂದರೆ ನಮ್ಮ ಪ್ರಯತ್ನ ಮಾಡ್ತೀವಿ, ಗ್ಯಾರಂಟಿ ಏನೂ ಕೊಡೋಕ್ಕಾಗಲ್ಲ, ಮಿಕ್ಕಿದ್ದು ಭಗವಂತ. ನಾನು ಅಂದ್ಕೊಂಡೆ, ದುಡ್ಡು ನಂದು, ದೇಹ ನಂದು, ಎಕ್ಸ್ಪೆರಿಮೆಂಟ್ ಅವ್ರದ್ದು, ದುಡ್ಡು ಅವ್ರಿಗೆ ಹೋಗುತ್ತೆ, ನಾಲೆಡ್ಜ್ ಅವ್ರಿಗೆ ಹೋಗುತ್ತೆ, ನಾನೇ ಯಾಕೆ ಪ್ರಯತ್ನ ಪಡಬಾರ್ದು? ಅವರು ಗ್ಯಾರಂಟಿ ಕೊಡಲ್ಲ, ನಾನು ಟ್ರೈ ಮಾಡ್ತೀನಿ. ನನಗೂ ಬರಲಿಲ್ಲ ಅಂದರೆ ಏನೋ ಎಂಡ್ ಆಫ್ ದ ಡೇ ಅವ್ರು ಸರ್ಜರಿ ಮಾಡಿದ್ರು ಬೆರಳುಲಿಲ್ಲ ಅಂದರೆ ಕತ್ತರಿಸ್ತಾರೆ, ಆಂಪ್ಯೂಟ್ ಮಾಡ್ತಾರೆ. ನಾನು ಏನಾದ್ರು ಎಕ್ಸ್ಪೆರಿಮೆಂಟ್ ಮಾಡೋದು ಬೆರಳುಲಿಲ್ಲ ಅಂದರೆ ಕತ್ತರಿಸ್ಬೋದು. ಎರಡಕ್ಕೂ ಒಂದೇ ರಿಸಲ್ಟ್ ತಾನೆ, ನಾನು ಯಾಕೆ ಪ್ರಯತ್ನ ಪಡಬಾರ್ದು ಅಂತ ನಾನು ಇವಾಗ ಹೇಳಿದ್ನಲ್ಲ, ಹೀಲಿಂಗ್ ಥ್ರೂ ಎನರ್ಜಿ ಅಂತ, ಪ್ರಾಣಿಕ್ ಹೀಲಿಂಗ್ ಅಂತ ಒಂದು ವಿಚಾರ ಅಂತ ತಿಳ್ಕೊಂಡಿದ್ದೆ. ಅದನ್ನು ಒಂದು ಬೇಸಿಕ್ ಕೋರ್ಸ್ ಮಾಡಿದೆ. ಆಮೇಲೆ ನಾನು ಹೀಲಿಂಗ್ ಮಾಡ್ಕೊಳ್ಳೋಕೆ ಶುರು ಮಾಡಿದೆ. ಹೀಲಿಂಗ್ ಅಂದರೆ ನಥಿಂಗ್, ಎನರ್ಜಿ ಫಾಲೋಸ್ ದ ಇಂಟೆನ್ಷನ್. ನನ್ನ ದೇಹದಲ್ಲಿ ನನ್ನ ಬೆರಳು ಸರಿ ಹೋಗುತ್ತೆ, ನನ್ನ ಬೆರಳು ಸರಿ ಹೋಗುತ್ತೆ, ನನ್ನ ಬೆರಳು ಸರಿ ಹೋಗ್ತಾ ಇದೆ, ನನ್ನ ಬೆರಳು ಸರಿ ಹೊರಟೋಯ್ತು ಅಂದ್ಕೊಂಡು ನಾನು ಅದನ್ನು ಯೋಚನೆ ಮಾಡ್ತಾ ಹೋದಾಗ ನನ್ನ ಬೆರಳು ಸರಿ ಹೋಗ್ತಾನೆ ಹೋಯಿತು ಕಂಪ್ಲೀಟ್ಲಿ. ನೋ ಸರ್ಜರಿ, ನಥಿಂಗ್. ಅಂದರೆ ಯಾವ 2 ಲಕ್ಷ ರೂಪಾಯಿ ಇರಲಿಲ್ಲ, ಏನಿಲ್ಲ. ನಾನು ದಿನ ಅದನ್ನು ಮಾಮೂಲಿ ಸೋಪ್ಗೆ ಈಗ ನೀಟಾಗಿ ತೊಳ್ಕೊಳ್ತಿದ್ದೆ, ಪೂರ ಕೊಳ್ತೋಗಿದ್ದ ಮಾಂಸ ಎಲ್ಲ ಕಿತ್ತು ಬಿಸಾಕ್ತಿದ್ದೆ, ನೀಟಾಗಿ ಉಜ್ಜಿ ತೊಳ್ಕೊಂಡು ಬರೀ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಒಣಗಬಾರ್ದಲ್ಲ, ಬೆಳಿಬೇಕಲ್ಲ ಟಿಶ್ಯೂಸು, ಇಟ್ಕೊಳ್ತಿದ್ದೆ. ಇವತ್ತು ಕಂಪ್ಲೀಟಾಗಿ ನಾರ್ಮಲ್ಲು. ವಾಪಸ್ ಹೋದೆ ಆ ಡಾಕ್ಟರ್ ಹತ್ರ, ಇದೆಲ್ಲ ಸರ್ಜರಿ ಮಾಡಬೇಕು ಅಂದ್ರ ಹತ್ರ. ಯು ಆರ್ ವೆರಿ ಲಕ್ಕಿ ಅಂದರು. ಸ್ವಾಮಿ, ನಿಮಗೆ 2 ಲಕ್ಷ ಕೊಟ್ಟಿದ್ರಿ, ಲಕ್ಕಿ ಅಲ್ವಾ? ಇವಾಗ ನಿಮ್ಗೆ 2 ಲಕ್ಷ ಕೊಡಲಿಲ್ವಲ್ಲ, ಅದರಿಂದ ಲಕ್ಕಿನ. ಸೊ ಹಾಗೆ ನಮಗೆ ಭಯ ಎಷ್ಟಿದೆ, ನಾನು ಹೇಳಿದೆ ಫಸ್ಟ್ ನಮ್ಮ ಜೀವ ಭಯ. ನಮಗೆ ಭಯ ಇರೋದ್ರಿಂದ ನಾವು ಪ್ರಯತ್ನಗಳೇ ಪಡೋಕ್ಕೆ ಹೋಗಲ್ಲ. ಇವಾಗ ನಾನು ಒಂದು 10 ಲಕ್ಷ ರೂಪಾಯಿ ಕಾರ್ ತೊಗೊಂಡಿದ್ದೀನಿ, ಸ್ಟಾರ್ಟ್ ಆಗ್ತಿಲ್ಲ. ಏನು ಅಂತ ಒಂಚೂರು ಬ್ಯಾನೆಟ್ ತೆಗೆದು ನೋಡಿ, ಸ್ಪಾರ್ಕ್ ಪ್ಲಗ್ ಓಪನ್ ಆಗಿಬಿಟ್ಟಿದೆಯಾ ಅಥವಾ ಇನ್ನೇನಾದ್ರು ಫ್ಯೂಸ್ ಹೋಗಿದೆಯಾ, ಅದನ್ನು ಪ್ರಯತ್ನನೇ ಪಡಲ್ಲ. ಫೋನ್ ನೋಡಿ ಹೆಂಗಿರೋ ಕಂಪ್ನಿ ಸರ್ವಿಸ್ ಇದೆಯಲ್ರಿ, ಕಂಪ್ನಿ ಸರ್ವಿಸ್ ಅಂದರೆ ನಿನಗೆ ಕಲಿಯೋ ಅವಕಾಶ ನೀನು ಬಿಟ್ಕೊಡ್ತಾ ಇದೀಯಾ, ಕರೆಕ್ಟ್, ಪ್ರಯತ್ನನೇ ಪಡ್ತಿಲ್ಲ. ಹೌದು. ಆದರೆ ಹಾವಾಗ ತಿಳುವಳಿಕೆ ಎಲ್ಲದನ್ನು ಪ್ರಯತ್ನ ಪಡ್ತಾ ಇರುತ್ತೆ, ಭಯನೇ ಇಲ್ಲದೆ ಪ್ರಯತ್ನ ಪಡುತ್ತೆ, ಅದರಿಂದ ಸಕ್ಸಸ್ ಕಾಣುತ್ತೆ. ನಮಗೆ ಅನ್ನೋದು ಫೇಲ್ಯೂರ್ ಆದರೆ ಅನ್ನೋ ಭಯದಲ್ಲಿ ನಾವು ಪ್ರಯತ್ನನೇ ಪಡಲ್ಲ, ಸಕ್ಸಸ್ ಆಗೋದೇ ಇಲ್ಲ. ಓಕೆ. ನೀರಿಗೆ ಮುಳುಗೋದೇ ಇಲ್ಲ, ಇಳಿಯೋದೇ ಇಲ್ಲ, ಈಜು ಕಲಿಯೋದಲ್ಲಿ. ಸರ್, ಅದು ಅಷ್ಟಕ್ಕೆ ಸರ್ ಹೋಯ್ತಾ? ಅದು ನೀವು ಅಷ್ಟೇ ಮಾಡ್ಕೊಂಡಿದ್ದು? ಅರ್ನಿಕಾ ಅನ್ನೋ ಒಂದು ಹೋಮಿಯೋಪತಿ ಔಷಧಿನ ಹಚ್ತಿದ್ದೆ, ಕೊಬ್ಬರಿ ಎಣ್ಣೆ ಹಚ್ತಿದ್ದೆ. ನನಗೆ ಸರೋಯ್ತು ಅನ್ನೋ ಒಂದು ಹೀಲಿಂಗ್ ಬೇಸಿಕಲಿ ಏನು ಅಂದರೆ ಪ್ರಾಣಿಕ್ ಹೀಲಿಂಗ್ನಲ್ಲಿ ಒಂದಿದೆ. ರೇಖಿನೂ ಅದೇ ಕಾನ್ಸೆಪ್ಟು, ಪ್ರಾಣಿಕ್ ಹೀಲಿಂಗು ಅದೇ ಕಾನ್ಸೆಪ್ಟು. ರೇಖಿನಲ್ಲಿ ಏನು ಅಂತಂದರೆ ಯು ಗಿವ್ ಎನರ್ಜಿ. ಇವಾಗ ನೀನು ಮಹಾನ್ ಶಕ್ತಿಶಾಲಿ ಅಲ್ಲ, ಸೊ ಯು ಟೇಕ್ ಇಟ್ ಫ್ರಮ್ ಸುಪ್ರೀಮ್ ಸೋಲ್. ಬೇಸಿಕಲಿ ಇದು ಹೇಗೆ ಅಂತಂದರೆ, ನಾನು ಭಗವಂತನಲ್ಲಿ ಶಕ್ತಿ ಕೇಳ್ಕೊಳ್ತೀನಿ, ಭಗವಂತ ನನಗೆ ಶಕ್ತಿ ಕೊಡು ನನ್ನ ಬೆರಳು ಸರಿ ಮಾಡೋಕ್ಕೆ. ಸೊ ಯು ಫೀಲ್ ದಟ್ ಯು ಆರ್ ಗೆಟಿಂಗ್ ಸಮ್ ಎನರ್ಜಿ. ನೀನು ಬೇಡ್ಕೊಳ್ತಾ ಇದೆಯಾ, ಕೈಗೆ ಬಂತು. ಆಮೇಲೆ ಅದನ್ನು ನೀನು ಬೆರಳಕ್ಕೆ ಕೊಡ್ತೀಯ, ಕಾನ್ಸಂಟ್ರೇಟ್ ಮಾಡ್ತೀಯ, ಒಂಥರ ಬೂದ್ಗಾಜಿನ ಒಂದು ಕಡೆ. ಈ ಎನರ್ಜಿ ಏನಿದೆ ಭಗವಂತ ಕೊಟ್ಟಿದ್ದು, ಅದರಿಂದ ನನ್ನ ಬೆರಳು ಸರಿ ಹೋಗಲಿ. ಆ್ಯಂಡ್ ಯು ಕ್ಲೋಸ್ ಯುವರ್ ಮೈಂಡ್, ಭಗವಂತ ಕೊಟ್ಟಿರೋ ಶಕ್ತಿಯಿಂದ ನನ್ನ ಬೆರಳು ಸರಿ ಹೋಗುತ್ತೆ. 3 ತಿಂಗಳು 4 ತಿಂಗಳು ಮಾಡೋ ಅಷ್ಟೊತ್ತಿಗೆ ಕಂಪ್ಲೀಟಾಗಿ ನಾರ್ಮಲ್ಸಿಗೆ ಬಂತು. ಓಕೆ. ಸೊ ಆ ನಂಬಿಕೆ ನಿಮಗಿರಬೇಕು. ಹೌದು.
ನಿಮಗೆ ಬೆರಳು ಸರಿ ಹೋಗುತ್ತೆ ಅನ್ನೋ ನಂಬಿಕೆ, ಸರಿ ಮಾಡ್ತೀನಿ ಅನ್ನೋ ನಂಬಿಕೆ ನಿಮಗಿರಬೇಕು. ಆ ನಂಬಿಕೆ ಇದ್ದರೆ 100% ಇಟ್ ವರ್ಕ್ಸ್. ಪ್ರಾಣಿಕ್ ಹೀಲಿಂಗ್ನಲ್ಲಿ ವ್ಯತ್ಯಾಸ ಏನೇನೋ ರೇಖೆಗೆ ಯು ಟೇಕ್ ಔಟ್ ದ ನೆಗೆಟಿವ್ ಎನರ್ಜಿ. ಅಂದರೆ ಇವಾಗ ಹಾಳಾಗಿದೆ, ಆ ಹಾಳಾಗಿರೋದೆಲ್ಲ ತೆಗೆದಾಕ್ತಾ ಇದ್ದೀನಿ, ಅದನ್ನು ಸರಿ ಮಾಡ್ತಾ ಇದ್ದೀನಿ. ಕಸನ ತೆಗೆದು ಆಮೇಲೆ ಮನೆಯನ್ನು ಅಲಂಕಾರ ಮಾಡ್ತಾಯಿದ್ದೀನಿ. ಇವಾಗ ಹೇಗೆ ಅಂದರೆ ಬಣ್ಣ ಹೊಡೆಯೋಕ್ಕೆ ಮುಂಚೆ ಸ್ಯಾಂಡ್ ಪೇಪರ್ ಹೊಡೆದು ಕಾಳೆ ಕಿತ್ತೋಗಿರೋ ಪೇಂಟೆಲ್ಲ ತೆಗೆದು ಆಮೇಲೆ ಹೊಸ ಪೇಂಟ್ ಹೊಡೆದು ನೀಟಾಗಿ ಕೂತ್ಕೊಳುತ್ತೆ ಅಂತಾರಲ್ಲ ಆ ಥರ. ರೇಖೆ ಅನ್ನೋ ವಿಧಾನದಲ್ಲಿ ಡೈರೆಕ್ಟ್ ಪೇಂಟ್ ಹೊಡೆದು ಬಿಡೋದು ಇದ್ರ ಮೇಲೆ. ಪ್ರಾಣಿಕ್ ಹೀಲಿಂಗ್ನಲ್ಲಿ ಫಸ್ಟ್ ಕ್ಲೀನ್ ಮಾಡಿ ಆಮೇಲೆ ತಿರ್ಗಾ ರೀಪೇಂಟ್ ಮಾಡೋದು. ಆ ಥರ ಅಂದರೆ ಟೇಕ್ ಔಟ್ ದ ನೆಗೆಟಿವ್ ಎನರ್ಜಿ, ದೆನ್ ಚಾರ್ಜ್ ವಿತ್ ಅ ಪಾಸಿಟಿವ್ ಎನರ್ಜಿ. ಇದರಲ್ಲಿ ಜಸ್ಟ್ ಚಾರ್ಜ್ ವಿತ್ ಅ ಪಾಸಿಟಿವ್ ಎನರ್ಜಿ. ಆ ಥರ. ಓಕೆ ಸರ್. ಹೀಗೆ ಹಲವಾರಿದೆ. ಆದರೆ ನಿಮಗೆ ನಿಮ್ಮ ಧೈರ್ಯ ಇರಬೇಕು. ಇವಾಗ ನೀವು ನನ್ನನ್ನು ಇಷ್ಟು ಮಾಡಿಯೋ ಮಾಡ್ತಾಯಿದ್ದೀರಾ, ನಿಮಗೆ ಗೊತ್ತಾ ನಾ ಹ್ಯಾವ್ ಎ ರಿಬೋನ್ ಫ್ರ್ಯಾಕ್ಚರ್, ನನಗೆ ಇಲ್ಲಿ ಫ್ರ್ಯಾಕ್ಚರ್ ಇದೆ. ಆದರೆ ಅದನ್ನು ನಾನು ಅದು ಇದೆ ನನಗಾಗಲ್ಲ, ನನಗೆ ನಿಂತ್ಕೊಳ್ಳೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ ಅಂದರೆ ನನಗಾಗಲ್ಲ. ಅದು ವಾಸಿ ಆಗ್ತಾಯಿದೆ, ಸರಿ ಹೋಗ್ತಾ ಇದೆ ಅಂತಂದರೆ ಆಲ್ರೆಡಿ ದಿಸ್ 4th ಟೈಮ್ ಐ ಆಮ್ ಗೆಟಿಂಗ್ ಎ ರಿಬೋನ್ ಫ್ರ್ಯಾಕ್ಚರ್. 3 ಸತಿ ಪಾಂಡುರಂಗ ಮಾಡಿದೆ, ಈ ಸತಿ ಬಲರಾಮ ಮಾಡ್ದೆ. 4 ಸಲ ನಿಮ್ಮ ಸುಗಳೇನ ಮಾಡಿರೋದು? ಗುಳಿಗಳು 3 ಸತಿ ಆ ಗೋಳಿ ಮಾಡಿದೆ, ಬಿಳಿ ಗುಳಿ. ಈ ಸತಿ ಈ ಗುಳಿ ಮಾಡಿದೆ. ನನಗೆ ಇವನ ಹತ್ರ ಹುಷಾರಾಗಿ ಮೊನ್ನೆ ನೋಡಿ ಎಲ್ಲ ಕಿತ್ತಾಕಿರೋದು, ಗೊತ್ತಾಗಲಿಲ್ಲ. ಸತಿ ಇದು ಮಾಡಿದೆ. ಸರಿ ಇಲ್ಲ ಒಂದೊಂದು ಸತಿ ಒಂದು ಯಾವಾಗಲೂ ಅಲ್ಲ, ಮೊನ್ನೆ ರಿಬ್ಬನ್ ಫ್ರ್ಯಾಕ್ಚರ್ ಮಾಡಿದ್ದಾನೆ. ಎಲ್ಲ ಕಿತ್ತಾಕಿರೋದು, ಎಲ್ಲ ಗಾಯಗಳು ವಾಸಿ ಆಗ್ತಾ ಇದೆ. ಏನು ಮಾಡಲ್ಲ, ಯಾವ ಔಷಧಿನೂ ಹಾಕಲ್ಲ, ಏನಿಲ್ಲ. ಇಲ್ಲೆಲ್ಲ ಹೋಗಿದೆ, ಇಲ್ಲೆಲ್ಲ ಕಿತ್ತಾಕಿದ್ದಾನೆ, ಇಲ್ಲೆಲ್ಲ ಕಿತ್ತೋಗಿದೆ, ಇಲ್ಲಿ ಕಿತ್ತೋಗಿದೆ. ಸೊ ನನಗೆ ಆಗಲ್ಲ, ನನಗೆ ನೋವ್ತಾ ಇದೆ, ನನಗೆ ಸರಿ ಹೋಗಲ್ಲ ಅಂದರೆ ಸರಿ ಹೋಗಲ್ಲ. ಏನೂ ಆಗಿಲ್ಲ, ಎಲ್ಲ ಸರಿ ಹೋಗುತ್ತೆ. ಇದೆಲ್ಲ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಲೈಫ್ ಅಂದರೆ ಸರಿ ಹೋಗುತ್ತೆ. ಬಿಕಾಸ್ ನಿಮ್ಮ ದೇಹ ಅವಾಗ ತನ್ನ ಹ್ಯಾಪಿ ಹಾರ್ಮೋನ್ಸ್ ಆರ್ ಎನರ್ಜೆಟಿಕ್ ಹಾರ್ಮೋನ್ಸು ಇಟ್ ವಿಲ್ ಸ್ಟಾರ್ಟ್ ಹೀಲಿಂಗ್ ಯುವರ್ ಸೆಲ್ಫ್. ಹೌದು. ನಿಮ್ಮ ದೇಹದ ಪ್ರತಿಯೊಂದು ಅಂಗಾನು ಹೊಸದಾಗಿ ರಿಜ್ಯೂನೇಟ್ ಆಗ್ತಾ ಇರುತ್ತೆ. ಹಳೆ ಟಿಶ್ಯೂಸ್ ಸಾಯ್ತಾ ಇರುತ್ತೆ, ಹೊಸ ಟಿಶ್ಯೂಸ್ ಹುಟ್ಟುತ್ತಾ ಇರುತ್ತೆ. ಹಳೆ ಕಣಗಳು ಸಾಯ್ತಾ ಇರುತ್ತೆ, ಹೊಸ ಕಣಗಳು ಹುಟ್ಟುತ್ತಾ ಇರುತ್ತೆ. ಇಟ್ಸ್ ಅ ನ್ಯಾಚುರಲ್ ಪ್ರೋಸೆಸ್. ಹಾಂ ಸರ್. ನೀವು ಯಾವ ಮಟ್ಟಕ್ಕೆ ನೀವು ಸೈನ್ಸ್ ಪ್ರಕಾರ ಓದಕ್ಕೆ ಹೋದರೆ ನಿಮ್ಮ ಲಿವರು, ನೀವು ಹುಟ್ಟಿದಾಗಿದ್ದ ಲಿವರ್ ನಿಮ್ಮ ಹತ್ರ ಇವಾಗ ಅದಿಲ್ಲ. ಇಲ್ವಾ? ನೀವು ಹುಟ್ಟಿದಾಗಿದ್ದ ಹಾರ್ಟ್ ನಿಮ್ಮ ಹತ್ರ ಇಲ್ಲ. ಇಲ್ವಾ? ಇಲ್ಲ. ಅದೇ ಟಿಶ್ಯೂಸ್ ಸಾಯ್ತಾ ಇದ್ದಂಗೆ ಹೊಸ ಹೊಸ ಜೀವಕೋಶಗಳು ಹುಟ್ಟಿದಂಗೆ ಆ ಹಳೆ ನೀವು ಹುಟ್ಟಿದ ಜೀವಕೋಶಗಳು ಹೊಟ್ಟೋಯ್ತು ಯಾವತ್ತು. ಹೊಸ ಹಾರ್ಟ್ಗಳು ಫಾರ್ಮ್ ಆಗ್ತಾ ಇದೆ, ಹಳೆ ಹಾರ್ಟ್ಗಳು ಹೋಗ್ತಾ ಇದೆ. ಅಂದರೆ ಏನಾದ್ರು ಪಾರ್ಟಾಗಿ ಹೋಗ್ತಾ ಇರೋದ್ರಿಂದ ವ್ಯತ್ಯಾಸ ಗೊತ್ತಾಗಲ್ಲ. ಪಾರ್ಟಾಗಿ ಹೋಗ್ತಿದೆ ಅಂದರೆ ಕಣಗಳ ಲೆಕ್ಕದಲ್ಲಿ, ಒಂದೊಂದು ಜೀವಕೋಶಗಳ ಲೆಕ್ಕದಲ್ಲಿ ಹೋಗೋದ್ರಿಂದ ಸೊ ನಿಮಗೆ ಅದು ಚೇಂಜಸ್ ಆಗುತ್ತೆ. ಅದು ಹೊಸದಾಗಿ ರಿಜ್ಯೂನೇಟ್ ಆಗೋದ್ರಿಂದ ಪಾರ್ಟ್ಸು ನಿಮಗೆ ನಾವೆಲ್ಲ ಇವತ್ತು ನಾವು ವಿ ಆರ್ ಯಂಗ್ ಅನ್ನೋ ಥರ. ಓಕೆ. ನಾವು ಐ ಆಮ್ ನ್ಯೂ 2025 ರಾಮಾನುಜ. ಹೌದು, 2024 ರಾಮಾನುಜ ಇಲ್ಲ. ಯಾಕಂದರೆ ನನ್ನ ದೇಹದಲ್ಲಿ ಎಷ್ಟೋ ಜೀವಕೋಶಗಳು, ಹಳೆಯ ಜೀವಕೋಶ, ಹೋದ ವರ್ಷ ಜೀವಕೋಶ ಸತ್ತೋಗಿ ಹೊಸ ಜೀವಕೋಶ ಹುಟ್ಟಿದೆ. ಹೌದು ಹೌದು. ನಮ್ಮ ಚರ್ಮ ಎಲ್ಲನೂ ನ್ಯೂರ ನರ್ವಸ್ ಟಿಶ್ಯೂಸು, ಮಸಲ್ ಟಿಶ್ಯೂಸು, ಸ್ಕಿನ್ ಟಿಶ್ಯೂಸು, ಬೋನ್ ಟಿಶ್ಯೂಸು ಎಲ್ಲನೂ ಹೊಸ ಹೊಸ ಹುಟ್ಟತಾನೆ ಇರುತ್ತೆ. ನಮ್ಮ ಮೂಳೆ ಅಂತೂ ಇರುತ್ತೆ, ಅದರ ದಪ್ಪವಾಗಿರುತ್ತೆ. ಮೂಳೆದಲ್ಲೂ ಅದರಲ್ಲೂ ಏನು ಬೋನ್ ಮ್ಯಾರೋ ಅಂತೆಲ್ಲ ಹೇಳ್ತಾರೆ, ಹಲವಾರು ಇದು ಟಿಶ್ಯೂಸ್ ಹೋಗ್ತಾ ಇರುತ್ತೆ, ಹುಟ್ಟತಾ ಇರುತ್ತೆ. ಅದರಲ್ಲೂ ಇನ್ನೊಂದು ತಮಾಷೆ ಗೊತ್ತಾ, ನೀವು ಹುಟ್ಟಿದಾಗ್ಲಿಂದ ಸಾಯೋವರೆಗೂ ಒಂದು ಅಂಗ ಬೆಳೀತಾನೇ ಇರುತ್ತೆ ಕಂಟಿನ್ಯೂಸ್ ಆಗಿ. ಯಾವ್ದು ಸರ್ ಅದು? ಯಾವುದು? ಹುಟ್ಟಿದಾಗಿಂದ ಸಾಯೋವರೆಗೂ ಒಂದೇ ಒಂದು ಅಂಗ ಮೂಗು. ಆದರೆ ಅದು ಎಷ್ಟು ಸ್ಲೋ ಆಗಿ ಬೆಳೆಯುತ್ತೆ ಅಂದರೆ, ಅದೇನಾದ್ರು ಬೇರೆ ಕೂದಲು ಗಿಲ್ಲು ಥರ ಬೆಳೆಯೋದಾಗಿದ್ರೆ ಇಷ್ಟೊತ್ತಿಗೆ ಸೊಂಡ್ಲ ಥರ ಸುತ್ತಿಟ್ಕೋಬೇಕಾಯ್ತು ನಾವು. ಇಟ್ ಇಸ್ ಸೋ ಸ್ಲೋ ದಟ್ ನೀವು ಅಬ್ಸರ್ವ್ ಮಾಡಿ, ತುಂಬ ವಯಸ್ಸಾಗಿರೋರಿಗೆ ಕಂಪೇರ್ಟಿವ್ಲಿ ಸ್ವಲ್ಪ ಉದ್ದ ಇರುತ್ತೆ ಮೂಗು. ಓಕೆ. 90-100 ವರ್ಷ ಬದುಕಿರೋರಿಗೆ. ನಾವು ಅದು ಚಿಕ್ಕದ್ರಿಂದ ಹಿಂಗೆ ಇದೆ ತಾತಂಗೆ ಅನ್ಕೊಬಿಟ್ಟಿರ್ತೀವಿ. ಹೌದು, ಆದರೆ ಬೆಳೆದಿರುತ್ತೆ ಅದು. ನಮಗೂ ಬೆಳೀತಾ ಇದೆ, ನಿಮ್ಗೆ ಬೆಳೀತಾ. ಆದರೆ ಎಷ್ಟು ಸ್ಲೋ ಬೆಳೀತಾ ಇದೆ ಅಂದರೆ ಕಂಪೇರ್ ಟು ಬೇರೆ ದೇಹದ ಅಂಗಗಳು ಬೆಳೆಯೋದು ನಿಂತೋಗುತ್ತೆ. ಇವಾಗ 20-30 ಕೆಲವು ಅಂಗಗಳು ಬೆಳೆಯೋದು ನಿಂತೋಗುತ್ತೆ. ಆಲ್ಮೋಸ್ಟ್ 30 ಅಷ್ಟೊತ್ತಿಗೆ ಎಲ್ಲ ಅಂಗನೂ ಬೆಳೆಯೋದು ನಿಂತೋಗುತ್ತೆ. ಓಕೆ. ಕೂದಲು ಉಗುರು ಬಿಟ್ಟು, ಮೂಗು ಮಾತ್ರ ಸಾಯೋವರೆಗೂ ಬೆಳೆಯುತ್ತೆ. ಓಕೆ. ಕೂದಲು ಬರ್ತಾನೆ ಇರುತ್ತಲ್ವ 40 ದಿನಕ್ಕೆ? ಹೌದು ಒಂದೊಂದು. ಹೌದು. ಆದರೆ ನೀವು ಕಂಪೇರಿಟಿವ್ಲಿ ನೀವು ಯಂಗಾಗಿದ್ದಾಗ ಎಷ್ಟು ಫಾಸ್ಟಾಗಿ ಬೆಳೆಯುತ್ತೋ ಅದಕ್ಕಿಂತ ಸ್ಲೋ ಆಗೋಗಿರುತ್ತೆ. ಓಕೆ. ಕೂದಲು ಉಗುರು ಬೆಳೀತಾ ಇರುತ್ತೆ, ಆದರೆ ಅವುಗಳು ಬೆಳೆಯೋ ಸ್ಪೀಡ್ನಲ್ಲಿ ಮೂಗು ಬೆಳೆದಿದ್ರೆ, ಹೇಳದ್ನಲ್ಲ, ಆನೆ ಜೊತೆ ಕಾಂಪೀಟ್ ಮಾಡಬೇಕಿತ್ತು. ಆನೆ ಯಾವಲ್ಲೋ ಹಿಂದೆ ಹೊಟ್ಟೋಗಿರೋದು. ಆನೆ ಯಾವ್ದು ಹೊರಗಿರೋದು ನಮ್ಮದು. ಮೋಸ್ಟ್ಲಿ ಆನೆಗೂ ಬೆಳಿಬೋದು ಉದ್ದುದಕ್ಕೆ. ತುಂಬ ಕಮ್ಮಿ, ತುಂಬ ಕಡಿಮೆ. ಎಷ್ಟು ಕಡಿಮೆ ಅಂತಂದರೆ ಇಟ್ ಲೈಕ್ ಮೈಕ್ರೋನಲ್ಲಿ ಬೆಳೆಯೋದ್ರಿಂದ ಅದು ಅಷ್ಟಿದಾಗಿರಲ್ಲ ಅಷ್ಟೇ. ಓಕೆ ಸರ್, ಸಾಯಂಕಾಲ ಆಯಿತು.
ಇನ್ನು ನೀವು ಮನೆಗೆ ಹೋಗಬೇಕು. ಮನೆಗೆ ಹೋಗೋದೇನಿಲ್ಲ, ಇನ್ನೊಂದು ರೌಂಡ್ ಸಗಣಿ ಎತ್ತಬೇಕು. ಎತ್ತಬೇಕಲ್ಲ ನೋಡಿ, ಓಕೆ ಸರ್. ಸಗಣಿ ಎತ್ತಬೇಕು, ಹೊಸಗಳನ್ನು ಕಟ್ಟಬೇಕು, ಹಾಲು ಕರಿಬೇಕು. ಇದು ಒಂಥರ ಹೇಳಿದ್ವಲ್ಲ, ಇಟ್ಸ್ ಅ ನಾನ್ ಸ್ಟಾಪ್. ನಾನು ಅದಕ್ಕೆ ನಿಮ್ಮನ್ನು ಕಂಡ್ರೆ ಹೊಟ್ಟೆ ಕಿಚ್ಬಿಡೋದು. ನೀವು ಊರೆಲ್ಲ ಸುತ್ತಬಹುದು. ಅದೇನೋ ಇದ್ರಲ್ಲ ನಮ್ಮ ಪುರಾಣದ ಕಥೆಗಳಲ್ಲಿ ಇದೆಯಲ್ಲ, ವಿನಾಯಕ ಕಾರ್ತಿಕೇಯ ಪ್ರಪಂಚ ಸುತ್ಕೊಂಡ್ಬಂದು ಅಂದರೆ ಕಾರ್ತಿಕೇಯ ನವಿಲ್ ಜೊತೆ ಫಸ್ಟ್ ಹೊರಟ್ಬಿಡ್ತಾನಂತೆ. ಇವನು ಬರೀ ಅಪ್ಪ ಅಮ್ಮನ ರೌಂಡ್ ಹೊಡ್ಬಿಟ್ಟು ನಾನು ಪ್ರಪಂಚ ಸುತ್ತ ಬಂದೆ ಅಂತಾನೆ. ನಮ್ಗೆ ಇದೇ ಪ್ರಪಂಚ, ಇದೇ ಪ್ರಪಂಚ ಇಲ್ಲೇ ನಾವು. ನೀವು ಸುತ್ತೋ ಥರ ನೀವು ಅಲ್ಲಿಗೆ ಹೋದೆ, ಬಿಜಾಪುರ್ಗೆ ಹೋದೆ, ರಾಯಚೂರ್ಗೆ ಹೋದೆ, ಗುಲ್ಬರ್ಗ ಹೋದೆ, ನಾವು ಇದೇ ರಾಯಚೂರು, ಅದೇ ಗುಲ್ಬರ್ಗ, ಅದೇ ಬಿಜಾಪುರ, ಇದೇ ಚನ್ನಪಟ್ಟಣ ಅಂತ ಇಲ್ಲೇ ರೌಂಡ್ ಹೊಡೆಯೋದು. ಇದೇ ದೊಡ್ಡದು. ಆ ಒಂದು ಸುತ್ತಾಟಕ್ಕಿಂತ ಈ ಸುತ್ತಾಟನೇ ದೊಡ್ಡದು ಅಂತ ಗೊತ್ತಿಲ್ಲ ತುಂಬಾ ಜನಕ್ಕೆ. ನೀವು ಅನುಭವಿಸಿದಾಗೆ ಅದನ್ನೇ ಹೇಳ್ತಾ ಇರೋದು. ನೀವು ಎಲ್ಲರಿಗೂ ಹಣ ಬೇಕು ಅನ್ರಿ, ನಾನು ಹೇಳ್ತೀನಿ ಎಲ್ಲರಿಗೂ ಆನೆ ಬೇಕು. ಆರೋಗ್ಯ ಮತ್ತೆ ನೆಮ್ಮದಿ. ಆನೆ, ಆರೋಗ್ಯ, ನೆಮ್ಮದಿ, ಅದು ಬೇಕಾಗಿರೋದ್ರೆ ಇವಾಗ ನಿಮ್ಗೆ ಇಲ್ಲೇ ಸಿಕ್ಕಿದ್ರೆ ನೀವು ಇದರಲ್ಲೇ ಅನುಭವಿಸ್ತೀರಾ, ಅಲ್ಲಿ ಸಿಕ್ಕಿದ್ರೆ ಅಲ್ಲಿ ಅನುಭವಿಸ್ತೀರಾ. ಕರೆಕ್ಟ್, ಹಾಗೆ ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಂಬ ಧನ್ಯವಾದ. ಬರ್ತಾ ಇರಿ, ಹಲವಾರು ವಿಚಾರಗಳು ನಮ್ಮ ತಿಳಿದಿರೋದನ್ನ ಬೇರೆಯವ್ರಿಗೆ ಏನಂತಾರೆ, ಎಲ್ಲ ಹೇಳ್ತಾರೆ, ಇರೋ ವಿಚಾರಗಳನ್ನು ಆದಷ್ಟು ಹೆಚ್ಚು ಜನಗಳ ಜೊತೆ ಶೇರ್ ಮಾಡಬೇಕು. ನಾವು ನಮ್ಮ ಈ ಇಹಲೋಕದ ಇದನ್ನು ಬಿಡಕ್ಕೆ ಮುಂಚೆ ಆದಷ್ಟು ಹೆಚ್ಚು ಜನರ ಹತ್ರ ಹಂಚ್ಕೊಂಡು ಹೋಗೋದೆ. ಕರೆಕ್ಟ್. ಹಂಚ್ಕೊಂಡಷ್ಟು ಬೆಳೆಯೋದೇ ನಾಲೆಡ್ಜ್ ಅಂತೆ. ನಮ್ಮ ಒಳ್ಳೆತನನ ಆದಷ್ಟು ಒಳ್ಳೆತನ ಅನ್ನೋದಕ್ಕಿಂತ ನಮ್ಮಲ್ಲಿರ್ತಕ್ಕಂಥ ಒಂದು ವಿಚಾರಧಾರೆ ಅಥವಾ ಇಂಗ್ಲೀಷ್ನಲ್ಲಿ ನಾಲೆಡ್ಜ್ ಅಂತೀವಿ ಅಥವಾ ಬುದ್ಧಿವಂತಿಕೆ ಅಂತೀವಿ, ಏನು ಪದಗಳನ್ನ ಏನಾದ್ರು ಉಪಯೋಗಿಸ್ಕೊಳ್ತೀವಿ. ನಮ್ಮಲ್ಲಿ ತಿಳಿದಿರತಕ್ಕಂಥ ವಿಚಾರಗಳನ್ನ 10 ಜನಕ್ಕೆ ತಿಳಿಸ್ಬಿಟ್ಟು ಹೋಗೋದ್ರೆ ಅದೇ ಜೀವನದ ಸಾರ್ಥಕತೆ ಅಂತ. ಹೌದು ಸರ್. ಅದಕ್ಕೆ ಸಹಾಯ ಮಾಡ್ತಕ್ಕಂಥ ನಿಮಗೆ ತುಂಬ ಧನ್ಯವಾದ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಮತ್ತೆ ಬರ್ತೀನಿ. ನಮಗೆ ತಿಳಿದಿರೋ ವಿಚಾರಗಳನ್ನು ಹೆಚ್ಚಿನ ತಲುಪಿಸೋಣ. ಅದೇನು ಹೇಳ್ತಾರಲ್ಲ, ಹೂವಿನ ಜೊತೆ ನಾರು ಸ್ವರ್ಗ ಸೇರ್ಕೊಳುತ್ತೆ ಅಂತ, ಹಾಗೆ ಇಲ್ಲ ನಿಮ್ಮ ಜೊತೆ ನಾವು ಆಗಲ್ಲ. ನಾನು ನಿಮ್ಮನ್ನು ಕೇಳಿದಾಗೆ ವಿಡಿಯೋ ಮಾಡೋ ವಿಚಾರಗಳಾಗಲಿ, ಫೋನ್ಗಳ ವಿಚಾರಗಳಾಗಲಿ, ಹೀಗೆ ನಾವು ನಿಮ್ಮಿಂದ ಕಲಿತೀವಿ, ನೀವು ನಮ್ಮನ್ನೇ ಕಲ್ತೀರಾ. ಎಲ್ಲರನ್ನೂ ಎಲ್ಲದರಲ್ಲೂ ಎಕ್ಸ್ಪರ್ಟ್ ಆಗಲ್ಲ. ಒಬ್ಬೊಬ್ಬರು ಅನ್ನೋದ್ರಿಂದ ಒಬ್ರಿಗೊಬ್ರು ಹಂಚ್ಕೊಳ್ಳೋಣ. ಧನ್ಯವಾದ, ಶುಭ ದಿನ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದಗಳು.